Hello my dear children, how are you all? I hope you all fine. So in the last session I have completed basic concepts of chemistry chapter. Okay, the first chapter comes under physical chemistry branch. Okay, and in that topic, in that chapter I have discussed so many important topics. For example, I have discussed about law of chemical combinations, Dalton's atomic theory and mole concept and stoichiometric calculations and concentration terms and other so many topics. Okay, and those topics are very important for your theory exam and for your competitive exams. And also I have discussed some important MCQ questions based on NEET JEE topics. Okay, NEET JEE questions related ಬರ್ತಾಯಿತ್ತು ಅದನ್ನು ಕೂಡ ಡಿಸ್ಕಸ್ ಮಾಡಿದೆ. ಆ ವಿಡಿಯೋ ಕ್ಲಾಸಸ್ ಇದೆ, ಅದನ್ನೆಲ್ಲ ಕೂಡ ನೋಡಿ. And today onwards I am going to start a new chapter. A second chapter comes under physical chemistry branch, that is structure of atom. Okay, structure of atom. And what is structure of atom and why do we need to study the structure of atom? And this is very important topic. So before going to the some other topics, so for example, so applied topics hoginta munche we need to know about the structure of atom. So that means composition of atoms. Our atoms the composition ಏನು ಅಂತ ನಾವು ಗೊತ್ತಾಗಬೇಕು. ಸೊ ಆಟಮ್ಸ್ ಕಾಂಪೋಸಿಷನ್ ಗೊತ್ತಾದರೆ ಆ ಆಟಮ್ಸ್ಗಳ ಕಾಂಪೋಸಿಷನಲ್ಲಿ ಯಾವ ರೀತಿ ಡಿಸ್ಕವರಿ ಆಗಿದೆ ಆ್ಯಂಡ್ ಆಲ್ಸೋ ಎಷ್ಟು ಥಿಯರೀಸ್ ಇದೆ, ಸ್ಟ್ರಕ್ಚರ್ ಆಫ್ ಆಟಮ್ ಹೀಗೆ ಇದೆ, ಎಲೆಕ್ಟ್ರಾನ್ಸ್ ಇಲ್ಲಿದೆ, ಪ್ರೋಟಾನ್ಸ್ ಇಲ್ಲಿದೆ, ನ್ಯೂಟ್ರಾನ್ಸ್ ಇಲ್ಲಿದೆ ಅಂತ ಹೇಗೆ ಅದು ಡಿರೈವ್ ಆಯಿತು, ಹೇಗೆ ಬಂತು ಡಿಸ್ಕಸ್ ಮಾಡಬೇಕು ಅಂದರೆ ನಾವು ಥಿಯರೀಸ್ಗಳನ್ನ ಓದಬೇಕು. So there are so many theories behind the structure of atom. So ಈ ಚಾಪ್ಟ್ರಲ್ಲಿ ನಾವು ಡಿಸ್ಕಸ್ ಮಾಡೋದೆ some discovery of a subatomic particles and some theories behind the structure of atom and other related topics ಅದನ್ನೆಲ್ಲ ಕೂಡ ಡಿಸ್ಕಸ್ ಮಾಡ್ತೀವಿ. ಕೆಲವೊಂದು ಇಂಪಾರ್ಟೆಂಟ್ ಫಿನಾಮಿನಸ್ಗಳನ್ನ ಡಿಸ್ಕಸ್ ಮಾಡ್ತೀವಿ ಈ ಚಾಪ್ಟ್ರಲ್ಲಿ. ಸೊ ದಿಸ್ ಚಾಪ್ಟರ್ ಆಲ್ಸೋ ವೆರಿ ವೇಟೇಜ್ ಚಾಪ್ಟರ್, ತುಂಬ ವೇಟೇಜ್ ಇರುವಂಥ ಚಾಪ್ಟರ್. ನಿಮ್ಮ ಥಿಯರಿ ಎಕ್ಸಾಮ್ಗೆ ಆ್ಯಂಡ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನ್ಯೂಮರಿಕಲ್ಸ್ ಕೂಡ ಅರೈಸ್ ಆಗುತ್ತೆ. ಓಕೆ, ಪ್ರೀವಿಯಸ್ ಚಾಪ್ಟರಲ್ಲಿ ನ್ಯೂಮರಿಕಲ್ಸ್ ಮೋಲ್ ಕಾನ್ಸೆಪ್ಟ್ ಮೇಲೆ, ಸ್ಟೈಕ್ಯೋಮೆಟ್ರಿಕ್ ಕ್ಯಾಲ್ಕುಲೇಷನ್ಸ್ ಮೇಲೆ, ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ನ್ಯೂಮರಿಕಲ್ಸ್ ಇತ್ತು ಅಂತ ಅರೈಸ್ ಮಾಡಿದ್ವಿ, ನೋಡಿದೆ, ವರ್ಕೌಟ್ ಮಾಡಿದ್ದೀರಾ, ಐಡಿಯಾ ಇದೆ ನಿಮಗೆಲ್ಲ. ಸೊ ಇಲ್ಲೂ ಕೂಡ ನ್ಯೂಮರಿಕಲ್ಸ್ ಬರುತ್ತೆ. ಸೊ ಟಾಪಿಕ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನು ನೋಡ್ಕೊಂಡು ಡಿಸ್ಕಸ್ ಮಾಡ್ಕೊಳ್ಳೋಣ ಹೇಗೆ ಅಂತ. ಸೊ ಹಾಗಾದ್ರೆ ಫಸ್ಟ್ ಈಗ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಬಟ್ ಸ್ಟ್ರಕ್ಚರ್ ಆಫ್ ಆಟಮ್. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಆಸ್ ಯು ನೋ ದಟ್ Dalton's atomic theory, ಸೊ ಏನು ಹೇಳ್ತೀನಿ ಅಂತ ಗೊತ್ತಿದೆ. Dalton's atomic theory ಹೇಳಿದ್ದು ಏನಪ್ಪ ಅಂತಂದ್ರೆ, ಜಾನ್ ಡಾಲ್ಟನ್ ಹೇಳಿದರು ಆಟಮ್ ಇಸ್ ಅ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಅ ಮ್ಯಾಟರ್. That means it is indivisible and or uncuttable ಅಂತ ಹೇಳಿದ್ವಿ. Indivisible particle, smallest particle in matter ಅಂತ ಹೇಳಿದ್ವಿ. That is what atom. So atoms of same element having different same size ಅಥವಾ atoms of different element having different mass size ಅಂತ ಹೇಳಿದ್ವಿ. ಸೊ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿತ್ತು Dalton's atomic theory. And also Dalton's atomic theory, law of conservation of mass, law of chemical combinations ಅಂತ ಏನಿದೆ, definite proportion and law of multiple proportion, ಇದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದೆ Dalton's atomic theory. ಓಕೆ, ಸೊ ಇಷ್ಟು ಕೂಡ ಗೊತ್ತಿದೆ Dalton's atomic theory. ನಮಗೆ ಹಿಂಟ್ ಸಿಕ್ತು ಆಟಮ್ ಅಂದರೆ ಏನು ಅಂತ. ಬಟ್ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಬಂದರೆ, ಸೊ ವಿ ನೀಡ್ ಟು ನೋ ಅಬೌಟ್ ಸ್ಟ್ರಕ್ಚರ್ ಆಫ್ ಆಟಮ್, ದಟ್ ಇಸ್ ಕಾಂಪೋಸಿಷನ್ ಆಫ್ ಆಟಮ್ಸ್ ಆ್ಯಂಡ್ ದ ಥಿಯರಿ ಬಿಹೈಂಡ್ ದ ಸ್ಟ್ರಕ್ಚರ್ ಆಫ್ ಆಟಮ್. ಅದನ್ನೆಲ್ಲ ಕೂಡ ಗೊತ್ತಾದರೆ ಸ್ಟ್ರಕ್ಚರ್ ಆಫ್ ಆಟಮ್ ನಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾದರೆ ಫಸ್ಟಿಗೆ ನೋಡೋಣ, ಆಟಮ್ ಅಂದರೆ ಏನು ಹೇಳ್ತೀರಾ? ಆಟಮ್ ಇಸ್ ಅ ಸ್ಮಾಲೆಸ್ಟ್ ಪಾರ್ಟಿಕಲ್, ಇಂಡಿವಿಜುವಲ್ ಪಾರ್ಟಿಕಲ್. ಮ್ಯಾಟರ್ ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಅದು ಆಟಮ್ ಅಂತ ಹೇಳಿದ್ವಿ. ಸೊ ಅದನ್ನೇ Dalton's atomic theory ಹೇಳಿದರು. ಆ್ಯಂಡ್ ಆಟಮ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅ ಮ್ಯಾಟರ್ ಅಂತ ಹೇಳಿದ್ವಿ, ಒಂದು ಬಿಲ್ಡಿಂಗ್ ಬ್ಲಾಕ್ಸ್ಗಳು ಅಂತ ಹೇಳಿದ್ವಿ. ಸೊ ಇಷ್ಟು ಕೂಡ ಆಟಮ್ಸ್ ಬಗ್ಗೆ ಜಾನ್ ಡಾಲ್ಟನ್ಸಿಂದ ಗೊತ್ತಿದೆ ನಮಗೆ. ಬಟ್ ಬಿಫೋರ್ ಜಾನ್ ಡಾಲ್ಟನ್ ನಾನು ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ, ಮಹರ್ಷಿ ಕನ್ನಡ್ ಅನ್ನೋ ಒಬ್ಬ ಫಿಲಾಸಫರ್ ನಮಗೆ ಆಟಮ್ ಅನ್ನೋ ಒಂದು ವರ್ಡ್ನ ಆಗಲೇ ಕೊಟ್ಟಿದ್ರು. ದಟ್ ಮೀನ್ಸ್ ಕಣ ಅಂತ ಹೇಳಿದರು ಅವರು, ಪಾರ್ಟಿಕಲ್ ಅಂತ ಹೇಳಿದರು. ಓಕೆ, ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂತ ಹೇಳಿದರು, ಕಣ ಅಂತ ನೇಮ್ ಕೊಟ್ಟಿದ್ರು. ಆಫ್ಟರ್ ಮಹರ್ಷಿ ಕನ್ನಡ್ ಅಂದರೆ 2000 years ago ಮಹರ್ಷಿ ಕನ್ನಡ್ ಹೇಳಿದರು. ಆಫ್ಟರ್ ದ್ಯಾಟ್ ಡೆಮೋಕ್ರಿಟಸ್ ಅನ್ನೋ ಫಿಲಾಸಫರ್ ಏನು ಹೇಳಿದ್ರು, ಆಟಮ್ ಅನ್ನೋ ನೇಮ್ನ ಕೊಟ್ಟರು. ಆಟಮ್ ಅನ್ನೋ ನೇಮ್ ಹೇಗೆ ಕೊಟ್ಟರು ಅವರು? ದಟ್ ಇಸ್ ಅಟಾಮಿಯೋ ಅಂತ ಹೇಳಿದ್ರು. ಕರೆಕ್ಟಾ? ಅಟಾಮಿಯೋ ಅಂತ ಒಂದು ನೇಮ್ನ ಹೇಳಿದ್ರು. ದಟ್ ಮೀನ್ಸ್ ಅಟಾಮಿಯೋ ಟಾಮಿ ಅಂತಂದರೆ ಅನ್ಕಟಬಲ್ ಪಾರ್ಟಿಕಲ್ ಅಂತ ಹೇಳಿದ್ರು ಡೆಮೋಕ್ರಿಟಸ್ ಅನ್ನೋ ಫಿಲಾಸಫರ್. ಸೊ ಆಫ್ಟರ್ ದ್ಯಾಟ್ ನಮ್ಗೆ ಇನ್ನೂ ಸ್ಟ್ರಕ್ಚರ್ ಆಫ್ ಆಟಮ್ ಅಂದರೆ ಆಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಂದಿದೆ ಜಾನ್ ಡಾಲ್ಟನ್ ಥಿಯರಿ. ಓಕೆ, Dalton's ಥಿಯರಿಲಿ ಆಟಮ್ ಅಂತಂದರೆ ಒಂದು ಸ್ಮಾಲ್ ಇಂಡಿವಿಜುವಲ್ ಪಾರ್ಟಿಕಲ್ ಅಂತ ಹೇಳಿದ್ರು. ಆಟಮ್ಸ್ದು ಕೆಲವೊಂದು ಪ್ರಾಪರ್ಟೀಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಹಾಗಾಗಿ ಅದಾದಮೇಲೆ ಬಂದಿದ್ದ ಥಿಯರೀಸ್ಗಳಲ್ಲೇ ತುಂಬ ಇಂಪಾರ್ಟೆಂಟ್ ಇರೋದು ಸ್ಟ್ರಕ್ಚರ್ ಆಫ್ ಆಟಮ್ನ ತಿಳ್ಕೊಬೇಕು ಅಂತಂದರೆ. ಸೊ ಅವ್ರ ಕಾಂಪೋಸಿಷನ್ ಅಂದರೆ ಏನು ಹೇಳ್ತೀರಾ? ಸೊ ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿ ಕಾಂಪೋಸಿಷನ್ ಅಂದರೆ ಸೊ ಮೆನಿ ಆರ್ಗನ್ಸ್, ಡಿಫ್ರೆಂಟ್ ಆರ್ಗನ್ಸ್ಗಳು ಕಾಂಪೋಸ್ ಆಗಿ ಒಂದು ಹ್ಯೂಮನ್ ಬಾಡಿ ಅಂತ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಕರೆಕ್ಟಾ? ಸೊ ಅದೇ ರೀತಿ ಆಟಮ್ ಸ್ಟ್ರಕ್ಚರ್ ಅಂತ ಡಿಸ್ಕಸ್ ಮಾಡುವಾಗ ಏನು ಕಾಂಪೋಸಿಷನ್ ಇದೆ, ಏನು ಕಾಂಪೋಸ್ ಆಗಿ ಒಂದು ಆಟಮ್ ಫಾರ್ಮ್ ಆಗಿದೆ ಅಂತ ಬೇಕಲ್ವಾ? ಆ್ಯಂಡ್ ದೋಸ್ ಆರ್ ಕಾಲ್ಡ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಥವಾ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಆಟಮ್. ಸೊ ನಮ್ಮಲ್ಲೂ ಕೂಡ ಯಾವ ರೀತಿ ಇಂಪಾರ್ಟೆಂಟ್ ಆರ್ಗನ್ಸ್ ಅಂತ ಇದೆ, ಅದೇ ರೀತಿ ಆಟಮಲ್ಲೂ ಕೂಡ ಕೆಲವೊಂದು ಪಾರ್ಟಿಕಲ್ಸ್ಗಳು, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಥವಾ ಫಂಡಮೆಂಟಲ್ ಪಾರ್ಟಿಕಲ್ಸು ಕಾಂಪೋಸ್ ಆಗಿ ಒಂದು ಆಟಮ್ನ ಫಾರ್ಮ್ ಮಾಡಿದೆ. ಸೊ ವಾಟ್ ಆರ್ ದೋಸ್ ಫಂಡಮೆಂಟಲ್ ಪಾರ್ಟಿಕಲ್ಸ್? ಅಂದರೆ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಆಟಮ್ ಅಂದರೆ ಯಾವುದಿರ್ಬೋದು? ಸೊ ದೋಸ್ ಆರ್ ಕಾಲ್ಡ್ protons, neutrons and electrons, and these are the subatomic ಅಥವಾ fundamental particles of atom. Atom compose ಆಗಿರೋದಾಗೆ ಒಂದು 3 particles ಇಂದ, that is electron, proton and neutron ಅಂತ ಹೇಳಿದರು.
ಸೊ ಹಾಗಾದರೆ ಆ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಇದೇ ಪೊಸಿಷನ್ಲಿದೆ ಅಥವಾ ಡಿಸ್ಕವರಿ ಹೇಗಾಯಿತು, ಎಲೆಕ್ಟ್ರಾನ್ ಹೇಗೆ ಡಿಸ್ಕವರಿ ಆಯಿತು, ಪ್ರೋಟಾನ್ ಹೇಗೆ ಡಿಸ್ಕವರಿ ಆಯಿತು ಆ್ಯಂಡ್ ನ್ಯೂಟ್ರಾನ್ ಹೇಗೆ ಡಿಸ್ಕವರಿ ಆಯಿತು ಆ್ಯಂಡ್ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಇದೇ ಪೊಸಿಷನಲ್ಲಿದೆ ಹೀಗೆ ಅಂತ ಹೇಗೆ ಗೊತ್ತಾಯಿತು ನಮಗೆ. ಆ್ಯಂಡ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಡಿಸ್ಕವರಿನ ನೋಡಬೇಕು ಆ್ಯಂಡ್ ಆಲ್ಸೋ ಥಿಯರೀಸ್ನ ನಾವು ಓದಿದ್ರೆ ಆಟಮ್ಸಲ್ಲಿ ಇರೋ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪೊಸಿಷನ್ಗಳು ಕೂಡ ನಮಗೆ ಗೊತ್ತಾಗುತ್ತೆ. ಓಕೆ, ಅದು ಥಿಯರೀಸ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಟು ದಟ್ ವಿ ನೀಡ್ ಟು ನೋ ಅಬೌಟ್ ಡಿಸ್ಕವರಿ ಆಫ್ ಸಬ್ಅಟಾಮಿಕ್ ಪಾರ್ಟಿಕಲ್ಸ್. ವಾಟ್ ಇಸ್ ದಿಸ್? ಡಿಸ್ಕವರಿ ಆಫ್ ಸಬ್ಅಟಾಮಿಕ್ ಪಾರ್ಟಿಕಲ್ಸ್. ಸೊ ಫಸ್ಟು ಡಿಸ್ಕವರಿ ಬಂದಾಗ ಅದರಲ್ಲಿ ಫಸ್ಟ್ ಡಿಸ್ಕಸ್ ಮಾಡೋದು ಯಾವುದು? ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಡಿಸ್ಕವರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಅಂತ ಬಂದಾಗ ಫಸ್ಟ್ ಇನಿಷಿಯೇಟ್ ಮಾಡಿರೋ ಸೈಂಟಿಸ್ಟ್ ಯಾರಪ್ಪ ಅಂದರೆ ಮೈಕಲ್ ಫ್ಯಾರಡೆ ಅಂತ ಗೊತ್ತಿದೆ. ಫ್ಯಾರಡೆಸ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್ ಅಂತ ನಾವು ಸೆಕೆಂಡ್ PU ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಮೈಕಲ್ ಫ್ಯಾರಡೆ ಏನು ಹೇಳಿದ್ರು ಅಂದರೆ ಮ್ಯಾಟರ್ ಮತ್ತು ಒಂದು ಎಲೆಕ್ಟ್ರಿಸಿಟಿ ಮಧ್ಯೆ ರಿಲೇಷನ್ಶಿಪ್ನ ಹೇಳಿದ್ರು ಮೈಕಲ್ ಫ್ಯಾರಡೆ. ದಟ್ ಮೀನ್ಸ್ ಒಂದು ಎಲೆಕ್ಟ್ರೋಲೈಸಿಸ್ ಅಂತ ಬಂದ ಎಲೆಕ್ಟ್ರೋಲೈಸಿಸ್ ಆಫ್ ಸಾಲ್ಟ್ ಅಂತ ಬಂದಾಗ ಎಲೆಕ್ಟ್ರಿಸಿಟಿನ ಒಂದು ಮೋಲ್ಟನ್ ಸೋಡಿಯಂ ಅಂದರೆ ಐಕ್ವೇಸ್ ಸೊಲ್ಯೂಷನ್ ಸೋಡಿಯಂ ಕ್ಲೋರೈಡ್ಗೆ ಪಾಸ್ ಮಾಡಿದಾಗ ಸೋಡಿಯಂ ಅಯೋನು ಒಂದು ಎಲೆಕ್ಟ್ರಾನ್ ಮೇಲೆ ಡೆಪಾಸಿಟ್ ಆಗುತ್ತೆ, ಕ್ಲೋರಿನ್ ಅಯೋನು ಒಂದು ಎಲೆಕ್ಟ್ರಾನ್ ಮೇಲೆ ಡೆಪಾಸಿಟ್ ಆಗುತ್ತೆ. ಸೊ ಡೆಪೋಸಿಷನ್ ಆಗುತ್ತೆ. ಹಾಗೆ ಅವರು ರಿಲೇಷನ್ಶಿಪ್ನ ಹೇಳ್ತಾ ಇದ್ದಾಗ ದಟ್ ಮೀನ್ಸ್ ಹಿ ಗಿವ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾಟರ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಟರ್ ಅಂದರೆ ಸೋಡಿಯಂ ಕ್ಲೋರೈಡ್ ಒಂದು ಮ್ಯಾಟರ್. ಅದಕ್ಕೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಅಲ್ಲಿರೋ ಅಯೋನ್ಸು ಡಿಫ್ರೆಂಟ್ ಎಲೆಕ್ಟ್ರೋಡ್ಸ್ ಮೇಲೆ ಡೆಪಾಸಿಟ್ ಆಗುತ್ತೆ. ಆಗ ಒಂದು ರಿಲೇಷನ್ಶಿಪ್ನ ಹೇಳಿದ್ರು, ಅದನ್ನು ಏನು ಹೇಳ್ತಾರೆ ಅಂದರೆ ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ. ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ. ಆ ಒಂದು ರಿಲೇಷನ್ಶಿಪ್ನ ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದಾರು ಮೈಕಲ್ ಫ್ಯಾರಡೆ. ಓಕೆ, ಫಸ್ಟ್ ನೋಟ್ ಇಟ್ ಡೌನ್. ಡಿಸ್ಕವರಿ ಆಫ್ ಎಲೆಕ್ಟ್ರಾನಲ್ಲಿ ಫಸ್ಟು ಮೈಕಲ್ ಫ್ಯಾರಡೆ ಹೇಳಿದ್ದೇನೋ ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ. ಯಾವುದು ಜಸ್ಟ್ ಮೀನ್ಸ್ ಮ್ಯಾಟರ್ ಮತ್ತು ಎಲೆಕ್ಟ್ರಿಸಿಟಿ ಮೇಲೆ ರಿಲೇಷನ್ಶಿಪ್ ಹೇಳುವಾಗ ಎಲೆಕ್ಟ್ರಿಸಿಟಿ ಇಸ್ ಮೇಡ್ ಆಫ್ ಸಮ್ ಪಾರ್ಟಿಕಲ್ಸ್. ಸೊ ಹಾಗಿದ್ದಾಗ ಅದನ್ನೇ ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ. ಆ್ಯಂಡ್ ಆಫ್ಟರ್ ದಟ್ ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ಮೇಲೆ G.J. ಸ್ಟೋನಿ, ಓಕೆ, G.J. ಸ್ಟೋನಿ ಅನ್ನೋ ಸೈಂಟಿಸ್ಟು ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿನ ರಿಪ್ಲೇಸ್ ಮಾಡ್ತಾರೆ. ಯಾವುದ್ರಿಂದ ಅಂದರೆ ಎಲೆಕ್ಟ್ರಾನ್ ಅನ್ನೋ ಒಂದು ನೇಮಿಂದ ರಿಪ್ಲೇಸ್ ಮಾಡ್ತಾರೆ. ಓಕೆ, ಹಾಗಾದರೆ ಎಲೆಕ್ಟ್ರಾನ್ ಅಂತ ನೇಮ್ ಬಂದಿದ್ದರಿಂದ ನೇಮ್ ಬಂದಿದ್ದು G.J. ಸ್ಟೋನಿ ಅನ್ನೋ ಸೈಂಟಿಸ್ಟಿಂದ. G.J. ಸ್ಟೋನಿ ಅನ್ನೋ ಸೈಂಟಿಸ್ಟು ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿನ ರಿಪ್ಲೇಸ್ ಮಾಡ್ತಾರೆ ಎಲೆಕ್ಟ್ರಾನ್ ನೇಮಿಂದ. ಸೊ ಇಲ್ಲಿ ಕರೆಕ್ಟಾಗಿ ಕನ್ಫ್ಯೂಸ್ ಆಗಿಬಿಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮೈಕಲ್ ಫ್ಯಾರಡೆ ಅಂತ ಹೇಳಿದ್ರು ಏನಂದರೆ ಮ್ಯಾಟರ್ ಮತ್ತು ಎಲೆಕ್ಟ್ರಿಸಿಟಿ ಮೇಲೆ ರಿಲೇಷನ್ಶಿಪ್ ಕೊಟ್ಟರು. ಎಲೆಕ್ಟ್ರಿಸಿಟಿ ಇಸ್ ಮೇಡ್ ಅಪ್ ಆಫ್ ಸಮ್ ಪಾರ್ಟಿಕಲ್ಸ್. ಆ ಪಾರ್ಟಿಕಲ್ಸ್ನ ಹೇಳಿದ್ರು ಅವರು ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರು. ಆಟಮ್ಸ್ ಆಫ್ ಎಲೆಕ್ಟ್ರಿಸಿಟಿನ ಅವ್ರು ರಿಪ್ಲೇಸ್ ಮಾಡಿದರು G.J. ಸ್ಟೋನಿ ಸೈಂಟಿಸ್ಟ್ ಎಲೆಕ್ಟ್ರಾನ್ ಅಂತ ರಿಪ್ಲೇಸ್ ಮಾಡಿದ್ರು. ಓಕೆ, ಆ್ಯಂಡ್ ದಿಸ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಇಂಪಾರ್ಟೆಂಟ್ ಎಕ್ಸಾಮ್ ಬರುತ್ತೆ, ಆ ಥರ ಏನಿಲ್ಲ, ಬಟ್ ಬೇಸಿಕ್ಸ್ ಥಿಂಗ್ ಗೊತ್ತಿರಬೇಕೇನು ಅಂತ. ಓಕೆ, ಸೊ ಇದನ್ನು ಹೇಳಿದರು G.J. ಸ್ಟೋನಿ ಅಂತ. ಬಟ್ ದೆನ್ ಹೂ ಇಸ್ ದ ಡಿಸ್ಕವರರ್ ಆಫ್ ಎಲೆಕ್ಟ್ರಾನ್? ಎಲೆಕ್ಟ್ರಾನ್ ಡಿಸ್ಕವರಿ ಮಾಡಿದ್ದಾರೆ. ನೇಮ್ ಕೊಟ್ಟಿದ್ದು G.J. ಸ್ಟೋನಿ ಅಂತ ಗೊತ್ತಾಯಿತು. ಡಿಸ್ಕವರಿ ಮಾಡಿದ್ದು ಹೇಗೆ? ಆ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದಾಗ ನಮಗೆ ಬಂದಿದ್ದ ಮೇನ್ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಕ್ಯಾಥೋಡ್ ರೇ ಟ್ಯೂಬ್ ಅಥವಾ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್. ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಡಿಸ್ಕಸ್ ಮಾಡಬೇಕು ಅಂತ ಬಂದಿದ್ದೆ ಕ್ಯಾಥೋಡ್ ರೇ ಟ್ಯೂಬ್ ಅಥವಾ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟು. ಸೊ ಈ ಕ್ಯಾಥೋಡ್ ರೇ ಟ್ಯೂಬ್ ಅಂದರೆ ಏನು? ಹಾಗಾದರೆ ಅದಕ್ಕಿಂತ ಮುಂಚೆ ಹೂ ಡಿಸ್ಕವರ್ಡ್ ದ ಎಲೆಕ್ಟ್ರಾನ್? J.J. ಥಾಮ್ಸನ್, ಸರ್ J.J. ಥಾಮ್ಸನ್ ಡಿಸ್ಕವರ್ಡ್ ದ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಡಿಸ್ಕವರಿ ಮಾಡಿದ್ದಾರು J.J. ಥಾಮ್ಸನ್. ಬಟ್ ದ ನೇಮ್ ವಾಸ್ ಗಿವನ್ ಬೈ G.J. ಸ್ಟೋನಿ. G.J. ಸ್ಟೋನಿನ ನೇಮ್ ಸಿಕ್ತು. ಹೇಗೆ ಸಿಕ್ತು ಅಂತ ನಾನು ಇನ್ ಡೀಟೇಲಾಗಿ ಹೇಳಿದ್ದೀನಿ. ಆ್ಯಂಡ್ ಈಗ ಡಿಸ್ಕವರಿ ಆಫ್ ಕ್ಯಾಥೋಡ್ ರೇಸ್ನ ಅಂದರೆ ಡ್ಯೂರಿಂಗ್ ಡಿಸ್ಕವರಿ ಆಫ್ ಕ್ಯಾಥೋಡ್ ರೇಸ್ ಬಂದಾಗ ಎಲೆಕ್ಟ್ರಾನ್ ಡಿಸ್ಕವರ್ ಮಾಡಿದ್ದಾರೆ J.J. ಥಾಮ್ಸನ್. ದೆನ್ ವಾಟ್ ಇಸ್ ಕ್ಯಾಥೋಡ್ ರೇಸ್? ಕ್ಯಾಥೋಡ್ ರೇಸ್ ಅಂತ ಬಂದಾಗ ಎಲ್ಲಿ ಬಂತು ಕ್ಯಾಥೋಡ್ ರೇಸ್ ಅನ್ನೋದು? ಕ್ಯಾಥೋಡ್ ರೇ ಟ್ಯೂಬ್ ಅನ್ನೋ ಒಂದರಿಂದ ಕ್ಯಾಥೋಡ್ ರೇಸ್ ನಮಗೆ ಗೊತ್ತಾಗುತ್ತೆ. ಸೊ ಕ್ಯಾಥೋಡ್ ರೇ ಟ್ಯೂಬ್ ಅಂದ್ರೇನು ಅದನ್ನು ಕಂಪ್ಲೀಟ್ ನೋಡೋಣ ಈಗ. ಸೊ ಕ್ಯಾಥೋಡ್ ರೇ ಟ್ಯೂಬ್ನ ಕೊಟ್ಟಿದ್ದಂಥ ಸೈಂಟಿಸ್ಟ್ ಯಾರಪ್ಪ ಅಂದರೆ ವಿಲಿಯಂ ಕ್ರೂಕ್. ಓಕೆ, ವಿಲಿಯಂ ಕ್ರೂಕ್ ಡಿಸ್ಕಸ್ ಮಾಡ್ತಾರೆ ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಬಗ್ಗೆ. ವಿಲಿಯಂ ಕ್ರೂಕ್ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಮಾಡಿದ್ರು J.J. ಥಾಮ್ಸನ್ ಅಂತ ಗೊತ್ತು. ಬಟ್ ವಿಲಿಯಂ ಕ್ರೂಕ್ ಏನು ಮಾಡಿದ್ರು ಅಂದರೆ ಕ್ಯಾಥೋಡ್ ರೇ ಟ್ಯೂಬ್ ಅಂತ ತಗೊಂಡ್ರು. ದಟ್ ಮೀನ್ಸ್ ಗ್ಯಾಸಸ್ ಅನ್ನೋದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಅಂತ ಹೇಳಿದ್ದು ವಿಲಿಯಂ ಕ್ರೂಕ್ ಅನ್ನೋ ಸೈಂಟಿಸ್ಟ್ ಫಸ್ಟು. ಗ್ಯಾಸಸ್ಸು ಒಂದು ಕ್ಯಾಥೋಡ್ ರೇ ಟ್ಯೂಬಲ್ಲಿ, ಒಂದು ಡಿಸ್ಚಾರ್ಜ್ ಟ್ಯೂಬಲ್ಲಿ ಗ್ಯಾಸಸ್ಗಳು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಒಂದು ಪವರ್ ಸಪ್ಲೈ ಮಾಡಿದರೆ ಗ್ಯಾಸಸ್ಗಳು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಅಂತ ಫಸ್ಟ್ ಎಕ್ಸ್ಪೆರಿಮೆಂಟ್ನ ಮಾಡಿದಾರೋ ವಿಲಿಯಂ ಕ್ರೂಕ್ ಅನ್ನೋ ಸೈಂಟಿಸ್ಟು. ಆಫ್ಟರ್ ದಟ್ ಆ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ನ ಯೂಸ್ ಮಾಡಿಕೊಂಡು ಆ ಕ್ಯಾಥೋಡ್ ರೇ ಅಂತ ಏನು ಬರುತ್ತೆ ಅದರಲ್ಲಿ ಎಲೆಕ್ಟ್ರಾನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಿ ಸೈಂಟಿಸ್ಟೇ J.J. ಥಾಮ್ಸನ್. ಸೊ ಹಿ ವಾಸ್ ದ ಡಿಸ್ಕವರರ್ ಆಫ್ ಎಲೆಕ್ಟ್ರಾನ್. ಬಟ್ G.J. ಸ್ಟೋನಿ ನೇಮ್ ಕೊಟ್ಟಿದ್ದು ಎಲೆಕ್ಟ್ರಾನ್ G.J. ಸ್ಟೋನಿ. ಬಟ್ ವಿಲಿಯಂ ಕ್ರೂಕ್ ಯಾರು? ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ನ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದು ವಿಲಿಯಂ ಕ್ರೂಕ್ ಅನ್ನೋ ಸೈಂಟಿಸ್ಟು. ಓಕೆ, ದೆನ್ ವಾಟ್ ಇಸ್ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅನ್ನೋಕ್ಕಿಂತ ಮುಂಚೆ ಸೊ ಒಂದು ಪ್ರಿನ್ಸಿಪಲ್ ದಟ್ ಬಿಹೈಂಡ್ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್, ಮೇನ್ ಪ್ರಿನ್ಸಿಪಲ್ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಇರುವಂಥದ್ದು ಏನು? ಗ್ಯಾಸಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ವೆನ್ ಸಬ್ಜೆಕ್ಟೆಡ್ ಟು ಹೈ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ವೆರಿ ಲೋ ಪ್ರೆಷರ್. ಪ್ರೆಷರ್ನ ಕಡಿಮೆ ಇಟ್ಟು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ವೋಲ್ಟೇಜ್ನ ಜಾಸ್ತಿ ಮಾಡಿ. ಸೊ ಗ್ಯಾಸಸ್ನ ಬಿಟ್ಟರೆ ಗ್ಯಾಸಸ್ಸು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಒಂದು ಡಿಸ್ಚಾರ್ಜ್ ಟ್ಯೂಬಲ್ಲಿ. ಅದು ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ, ಡೋಂಟ್ ವರಿ. ಓಕೆ, ಡಿಸ್ಚಾರ್ಜ್ ಟ್ಯೂಬಲ್ಲಿ ಗ್ಯಾಸಸ್ನ ಇಟ್ಟು ಗ್ಯಾಸಸ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಯಾವಾಗ ಅಂದರೆ ಪ್ರೆಷರ್ನ ಕಡಿಮೆ ಮಾಡಿ ಪೊಟೆನ್ಷಿಯಲ್ ಡಿಫರೆನ್ಸ್ನ ಜಾಸ್ತಿ ಮಾಡಿದ್ರೆ. ಓಕೆ, ಎರಡು ಎಲೆಕ್ಟ್ರೋಡ್ಸ್ ಇರುತ್ತೆ ಒಂದು ಡಿಸ್ಚಾರ್ಜ್ ಟ್ಯೂಬಲ್ಲಿ. ಎರಡು ಎಲೆಕ್ಟ್ರೋಡ್ಸ್ ಮಧ್ಯೆ ವೋಲ್ಟೇಜ್ನ ಜಾಸ್ತಿ ಇಟ್ಟು ಪ್ರೆಷರ್ನ ಆ ಟ್ಯೂಬಲ್ಲಿರೋ ಪ್ರೆಷರ್ನ ಕಡಿಮೆ ಮಾಡಿದ್ರೆ ಸೊ ಆಗ ಗ್ಯಾಸಸ್ ಅನ್ನೋದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ.
ಅಂತ ಹೇಳಿದ್ದಾರೋ. ಸೊ ವಿಲಿಯಂ ಕ್ರೂಕನ್ ಅವರು ಆ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಕೊಟ್ಟರು. ದ ಮೇನ್ ಪ್ರಿನ್ಸಿಪಲ್ ಬಿಹೈಂಡ್ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಇಸ್ gases conduct electricity when it is subjected to high potential difference and low pressure. ಓಕೆ, ಹಾಗಿದ್ದಾಗ ಹೇಳ್ತೀವಿ ಗ್ಯಾಸಸ್ ಅನ್ನೋದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ದಟ್ ಇಸ್ ದ ಮೇನ್ ಪ್ರಿನ್ಸಿಪಲ್ ಬಿಹೈಂಡ್ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಅಥವಾ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಥವಾ ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಇಸ್ ಕ್ಯಾಥೋಡ್ ರೇ ಟ್ಯೂಬ್? ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಕ್ಯಾಥೋಡ್ ರೇ ಟ್ಯೂಬ್ ಅಂದರೆ ಹೇಗಿರುತ್ತೆ? ಸೊ ಕ್ಯಾಥೋಡ್ ರೇ ಟ್ಯೂಬ್ ಕನ್ಸಿಸ್ಟ್ ಆಫ್ 2 ಎಲೆಕ್ಟ್ರೋಡ್ಸ್. 2 ಎಲೆಕ್ಟ್ರೋಡ್ಸ್ ಇರುತ್ತೆ. ಸೊ ಒಂದು ಕ್ಯಾಥೋಡ್ ಮತ್ತು ಒಂದು ಆ್ಯನೋಡ್ ಅಂತ ಹೇಳ್ತೀವಿ. ಆ್ಯನೋಡ್ ಇಟ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ಕ್ಯಾಥೋಡ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ಅ ಬ್ಯಾಟ್ರಿ. ಒಂದು ಬ್ಯಾಟ್ರಿ ಸಪ್ಲೈಗೆ ಪಾಸಿಟಿವ್ ಟರ್ಮಿನಲ್ ಆ್ಯನೋಡ್ ಕನೆಕ್ಟ್ ಆಗಿರುತ್ತೆ, ನೆಗೆಟಿವ್ ಟರ್ಮಿನಲ್ ಕ್ಯಾಥೋಡ್ ಕನೆಕ್ಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್. ಸೊ ಇದೊಂದು ಇನ್ನೊಂದು ಪಿಕ್ಚರ್ ಕೊಡ್ತೀನಿ, ಡೋಂಟ್ ವರಿ. ಸೊ ಇಲ್ಲಿ 2 ಎಲೆಕ್ಟ್ರೋಡ್ಸ್ ಮಧ್ಯೆ ಒಂದು ಗ್ಯಾಸಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ದಿಸ್ ಇಸ್ ವಾಟ್ ಡಿಸ್ಚಾರ್ಜ್ ಟ್ಯೂಬ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿರೋದು ಎಕ್ಸ್ರೇಸ್ ಪ್ರೊಡ್ಯೂಸ್ ಮಾಡ್ತಿದೆ ಅಂತ. ಸೊ ಎಕ್ಸ್ರೇಸ್ನ ಪ್ರೊಡ್ಯೂಸ್ ಮಾಡ್ತಿದೆ ಪ್ರೋಸೆಸಲ್ಲಿ ಅಂತ. ಬಟ್ ಈಗ ವಾಟ್ ಆ್ಯಕ್ಚುಲಿ ಕ್ಯಾಥೋಡ್ ರೇ ಟ್ಯೂಬ್ ಹೇಗಿರುತ್ತೆ ಅಂತಂದರೆ, ಸಿ ದಿಸ್ ಇಸ್ ದ ಕ್ಯಾಥೋಡ್ ರೇ ಟ್ಯೂಬ್. ಕರೆಕ್ಟಾಗಿ ನೋಡ್ಕೋಬೇಕು ನೀವು. ಸೊ ದಿಸ್ ಇಸ್ ಅ ಕ್ಯಾಥೋಡ್ ಆ್ಯಂಡ್ ದಿಸ್ ಆ್ಯನೋಡ್. ದೀಸ್ ಆರ್ ದ 2 ಎಲೆಕ್ಟ್ರೋಡ್ಸ್. 2 ಎಲೆಕ್ಟ್ರೋಡ್ಸ್ ಇದೆ. ಎಲೆಕ್ಟ್ರೋಡ್ಸ್ ಅಂದರೆ ಒಂದು ಮೆಟಲ್ಸ್ಗಳನ್ನ ತೊಗೋತೀವಿ. ಸೊ ಇಲ್ಲಿ ಅವರು ಸೆಲೆಕ್ಟ್ ಮಾಡಿದ್ದು ಅಲ್ಯೂಮಿನಿಯಂ ಮೆಟಲ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ರು. ಅಂದರೆ ಯಾವುದು ಎಲೆಕ್ಟ್ರಾನ್ಸ್ನ ಚೆನ್ನಾಗಿ ಎಜೆಕ್ಟ್ ಮಾಡ್ತಾ ಇರುತ್ತೆ ಅಂಥ ಮೆಟಲ್ನ ತೊಗೊಂಡಿದ್ರು. ಅಂದರೆ ಅಲ್ಯೂಮಿನಿಯಂ ಮೆಟಲ್ನ ತೊಗೋತಾರೆ. ಅಲ್ಯೂಮಿನಿಯಂ ಮೆಟಲ್ ಎಲೆಕ್ಟ್ರೋಡ್ಸ್ ಇದೆ, 2 ಎಲೆಕ್ಟ್ರೋಡ್ಸು. ಆ್ಯಂಡ್ ಆ್ಯನೋಡ್ ಅನ್ನೋದು ನೋಡಿ ಒಂದು ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿಗೆ ಕನೆಕ್ಟ್ ಆಗಿದೆ, ದಟ್ ಇಸ್ ಸೆಡ್ ಟು ಬಿ ಆ್ಯನೋಡ್. ಆ್ಯಂಡ್ ನೆಗೆಟಿವ್ ಟರ್ಮಿನಲ್ಗೆ ಯಾವುದು ಕನೆಕ್ಟ್ ಆಗಿರುತ್ತೆ, ದಟ್ ಇಸ್ ಸೆಡ್ ಟು ಬಿ ಕ್ಯಾಥೋಡ್. ಕ್ಯಾಥೋಡ್ ಅಂತ ಏನು ಕರೀತಾರೆ? ಕ್ಯಾಥೋಡ್ ಅಂದರೆ ಎಲ್ಲಿರೋದು ಈಗ ನೆಗೆಟಿವ್ ಪಾರ್ಟಿಕಲ್ಸ್. ಓಕೆ, ಸೊ ಕ್ಯಾಥೋಡ್ ನೆಗೆಟಿವ್ ಅಂತಂದರೆ ಯಾವ್ದು ಕಡೆ ಅಟ್ರಾಕ್ಟ್ ಆಗುತ್ತೆ? ಪಾಸಿಟಿವ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಸೊ ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಸೊ ಕ್ಯಾಥೋಡ್ ಆ್ಯನೋಡ್ ಅಂತ ಒಂದು 2 ಎಲೆಕ್ಟ್ರೋಡ್ಸ್ ಇದೆ. ಆ್ಯನೋಡ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ, ಕ್ಯಾಥೋಡ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ. ಸೊ ನಿಮಗೆ ಇಲ್ಲಿ ಕ್ವಶನ್ ಕೊಟ್ಟರೆ ಏನು ಬರೀ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಎಕ್ಸ್ಪ್ಲೇನ್ ಮಾಡಿ ಅಂತ. ತುಂಬ ಸಿಂಪಲ್. ಮೇನ್ ಪ್ರಿನ್ಸಿಪಲ್ ಬಿಹೈಂಡ್ ದ ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಗೊತ್ತಿದೆ. ಗ್ಯಾಸಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ವೆನ್ ಸಬ್ಜೆಕ್ಟೆಡ್ ಟು ಹೈ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ಲೋ ಪ್ರೆಷರ್ ಅಂತ ಅಂದ್ಬಿಟ್ಟು ಅದನ್ನು ಬರ್ದೇನು ಮಾಡ್ಬೋದು ನೀವು ನೆಕ್ಸ್ಟು? ಕ್ಯಾಥೋಡ್ ರೇ ಟ್ಯೂಬ್ ಕನ್ಸಿಸ್ಟ್ ಆಫ್ 2 ಎಲೆಕ್ಟ್ರೋಡ್ಸ್. 2 ಎಲೆಕ್ಟ್ರೋಡ್ಸ್ ಇದೆ. ಆ್ಯಂಡ್ ಒನ್ ಇಸ್ ಆ್ಯನೋಡ್ ವಿಚ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ಅದರ್ ಮೀನ್ಸ್ ಕ್ಯಾಥೋಡ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್. ಓಕೆ, ಆ್ಯಂಡ್ ಇಲ್ಲೇನಿದೆ 2 ಎಲೆಕ್ಟ್ರೋಡ್ ಇದೆ. ಆ್ಯಂಡ್ ಆಲ್ಸೋ ವ್ಯಾಕ್ಯೂಮ್ ಪಂಪ್ ಇದೆ. ಪ್ರೆಷರ್ನ ರಿಡ್ಯೂಸ್ ಮಾಡೋದು ಹೇಗೆ? ವ್ಯಾಕ್ಯೂಮ್ ಪಂಪ್ನ ಯೂಸ್ ಮಾಡ್ಕೊಂಡು ಪ್ರೆಷರ್ ಸಕ್ಷನ್ ಪಂಪ್ ಅಂತ ಹೇಳ್ತೀವಿ. ಆ ಪ್ರೆಷರ್ನ ರಿಡ್ಯೂಸ್ ಮಾಡ್ತೀವಿ. ಪೊಟೆನ್ಷಿಯಲ್ ಡಿಫ್ರೆನ್ಸು ಅಪ್ಲೈ ಮಾಡಿದ್ದೀವಿ. ಹೈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅರೌಂಡ್ 10,000 ವೋಲ್ಟ್ ಅಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟೇಜ್ ಇರುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವೋಲ್ಟೇಜ್ ಅಂತ. ಸೊ 10,000 ವೋಲ್ಟ್ ಅಷ್ಟು ವೋಲ್ಟೇಜ್ನ ಅಪ್ಲೈ ಮಾಡಿ 2 ಎಲೆಕ್ಟ್ರೋಡ್ಸ್ ಮಧ್ಯೆ. ಸೊ ಪ್ರೆಷರ್ನ ರಿಡ್ಯೂಸ್ ಮಾಡಿದಾಗ ಇಲ್ಲಿ ಇರೋ ಗ್ಯಾಸಸ್ಗಳನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಗ್ಯಾಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಹೈಡ್ರೋಜನ್ ಗ್ಯಾಸ್ನ ಈ ಕ್ಯಾಥೋಡ್ ರೇ ಟ್ಯೂಬಲ್ಲಿ ಇಟ್ಟಾಗ ಆ ಗ್ಯಾಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಓಕೆ, ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಆಗ ಬರೋದೇ ನಮಗೆ ಕ್ಯಾಥೋಡ್ ರೇಸ್. ಆಗ ಬರೋದೇ ನಾವು ಕ್ಯಾಥೋಡ್ ರೇಸ್ ಅಂತ ಹೇಳ್ತೀವಿ. ಸೊ ಯಾಕೆ ನಾವು ಕ್ಯಾಥೋಡ್ ರೇ ಟ್ಯೂಬ್ ಅಥವಾ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ವಿ? ಇದೇ ರೀಸನ್ಗೆ. ಕ್ಯಾಥೋಡ್ ಮತ್ತು ಆ್ಯನೋಡ್ ಅಂತಿದೆ. ಕ್ಯಾಥೋಡಿಂದ ಕೆಲವೊಂದು ರೇಸ್ಗಳು ಆ್ಯನೋಡ್ ಕಡೆ ಮೂವ್ ಆಗ್ತಾ ಇರೋದು ಕಾಣಿಸ್ತಿದೆ. ಹಾಗಾಗಿ ಇದನ್ನು ಕ್ಯಾಥೋಡ್ ರೇಸ್ ಅಂತ ಹೇಳ್ತೀವಿ. ದೆನ್ ವಾಟ್ ಇಸ್ ಕ್ಯಾಥೋಡ್ ರೇಸ್ ಅಂತಂದರೆ ಸಮ್ ಇನ್ವಿಸಿಬಲ್ ರೇಸ್ ಕನ್ಸಿಸ್ಟಿಂಗ್ ಆಫ್ ಎ ಸ್ಟ್ರೀಮ್ ಆಫ್ ಪಾರ್ಟಿಕಲ್ಸ್ ಫಾರ್ ಫೌಂಡ್ ಟು ಮೂವ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್. ಕ್ಯಾಥೋಡಿಂದ ಆ್ಯನೋಡ್ ಕಡೆಗೆ ಎಷ್ಟು ಇನ್ವಿಸಿಬಲ್ ರೇಸ್ಗಳು ಮೂವ್ ಆಗ್ತಾ ಇರುತ್ತಲ್ಲ ಅದನ್ನು ನಾವು ಕ್ಯಾಥೋಡ್ ರೇಸ್ ಅಂತ ಹೇಳ್ತೀವಿ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಕ್ಯಾಥೋಡ್ ರೇ ಟ್ಯೂಬ್. ಕ್ಯಾಥೋಡ್ ರೇಸ್ ಅಂದರೆ ಗೊತ್ತಾಗ್ತದೆ, ಕ್ಯಾಥೋಡ್ ಅನ್ನೋ ಒಂದು ಎಲೆಕ್ಟ್ರೋಡಿಂದ ಆ್ಯನೋಡ್ ಅನ್ನೋ ಎಲೆಕ್ಟ್ರೋ ಕಡೆ ಏನೋ ಒಂದು ರೇಸ್ಗಳು ಇನ್ವಿಸಿಬಲ್ ರೇಸ್ಗಳು ಮೂವ್ ಆಗ್ತಾ ಇರುತ್ತಲ್ಲ ಅದು ನಮ್ಗೆ ಗೊತ್ತಾಗುತ್ತೆ. ಸೊ ಏನು ಕ್ಯಾಥೋಡ್ ರೇಸ್ ಅಂತ. ಹಾಗಾದರೆ ಇಲ್ಲಿಂದ ಅಲ್ಲಿಗೆ ಮೂವ್ ಆಗ್ತಾ ಇರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಆ್ಯನೋಡಿಂದ ಹಿಂಭಾಗ ಏನು ಕಾಣಿಸ್ತಿದೆ ಒಂದು ಗ್ಲಾಸ್ ಪ್ಲೇಟ್, ಅಲ್ಲಿ ಜಿಂಕ್ ಸಲ್ಫೈಡ್ ಕೋಟಿಂಗ್ ಇರುತ್ತೆ. ಯಾವ್ದು ಕೋಟಿಂಗ್ ಇರುತ್ತೆ? ಜಿಂಕ್ ಸಲ್ಫೈಡ್ ಒಂದು ಕೋಟಿಂಗ್ ಇರುತ್ತೆ. ಸೊ ಆ ಕೋಟಿಂಗಲ್ಲಿ ಈಗ ಈ ಥರ ಒಂದು ಡಿಸ್ಚಾರ್ಜ್ ಟ್ಯೂಬ್ ಇದೆ ಅಂತಂದರೆ, ಸೊ ಈ ಜಿಂಕ್ ಕೋಟಿಂಗಲ್ಲಿ ಏನಿರುತ್ತೆ, ಈ ಆ್ಯನೋಡ್ ಏನಿದೆ, ಈ ಆ್ಯನೋಡ್ ಸ್ವಲ್ಪ ಪರ್ಫೋರೇಟೆಡ್ ಆ್ಯನೋಡ್ ಅಂದರೆ ಒಂದು ಹೋಲ್ಸ್ಗಳು ಮಾಡಿರ್ತಾರೆ ಅಂದ್ಕೊಳ್ಳಿ. ಹೋಲ್ಸ್ಗಳು ಮಾಡಿದಾಗ ಏನಾಗುತ್ತೆ, ಈ ರೇಸ್ಗಳಲ್ಲಿ ಹೋದರೆ ಇಲ್ಲಿ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಗ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ಆಗ ಅರ್ಥ ಆಗುತ್ತೆ ಏನಂದರೆ ರೇಸ್ಗಳು ಈ ಸೈಡಿಂದ ಈ ಸೈಡಿಗೆ ಬರ್ತದೆ. ಹಾಗಾಗಿ ಈ ಪೋರ್ಷನ್ ಆಗುತ್ತೆ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಫ್ಲೋರೋಸೆಂಟ್ ಅಂತ ಹೇಳ್ತೀವಿ, ಅದನ್ನು ಫ್ಲೋರೋಸೆಂಟ್ ಸ್ಕ್ರೀನ್ ಅಂತ ಹೇಳ್ತೀವಿ. ಒಂದು ಗ್ಲೋ ಫಾರ್ಮೇಷನ್ ಮಾಡುತ್ತೆ. ಹಾಗಾಗಿ ಇಟ್ ಇಸ್ ಕೋಟೆಡ್ ವಿತ್ ಜಿಂಕ್ ಸಲ್ಫೈಡ್ ಕೋಟಿಂಗ್. ಜಿಂಕ್ ಸಲ್ಫೈಡ್ ಕೋಟ್ ಮಾಡಿರ್ತೀವಿ. ಹಾಗಾಗಿ ಏನಾಗುತ್ತೆ, ಸೊ ರೇಸ್ಗಳು ಬಿದ್ದಾಗ ಅಲ್ಲಿ ಗ್ಲೋ ಆಗ ಸ್ಟಾರ್ಟ್ ಆಗುತ್ತೆ. ಫ್ಲೋರೋಸೆಂಟ್ ಸ್ಕ್ರೀನ್ ಅಂತ ಹೇಳ್ತೀವಿ ಇದನ್ನು. ಸೊ ಆಗ ಗೊತ್ತಾಗೋದು ನಮಗೆ ಕ್ಯಾಥೋಡ್ ರೇಸ್ ಅನ್ನೋದು ಕ್ಯಾಥೋಡಿಂದ ಆ್ಯನೋಡ್ ಕಡೆಗೆ ಮೂವ್ ಆಗ್ತಾ ಇದೆ ಅಂತ. ಅರ್ಥ ಆಯ್ತಲ್ಲ ಹೇಗೆ ಅಂತ? ಸೊ ಇದನ್ನು ನಾವೇನು ಹೇಳ್ತೀವಿ? ಕ್ಯಾಥೋಡ್ ರೇಸ್ ಅಂತ ಹೇಳ್ತೀವಿ. ಆ ಕ್ಯಾಥೋಡ್ ರೇಸ್ ಏನು ಮೂವ್ ಆಗ್ತಾಯಿದೆ, ಆ ಕ್ಯಾಥೋಡ್ ರೇಸಲ್ಲಿ ಏನಿದೆ, ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ ಆ್ಯಂಡ್ ದೋಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ಸ್. ನಿಮ್ಗೆ ಅರ್ಥ ಆಗ್ಬೋದು. ಈಗ ಆ್ಯನೋಡ್ ಅಂದರೆ ಪಾಸಿಟಿವ್ ಇರುವಂಥದ್ದು, ಪಾಸಿಟಿವ್ ಎಲೆಕ್ಟ್ರೋಡ್. ಸೊ ಪಾಸಿಟಿವ್ ಇದೆ ಅಂದರೆ ಇಲ್ಲೊಂದು ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಗೊತ್ತಿರಬೇಕು ನಿಮಗೆ. ಏನಂದರೆ ಲೈಕ್ ಅಟ್ರಾಕ್ಟ್ಸ್ ಅಥವಾ ಲೈಕ್ ರಿಪಲ್ಸ್ ಲೈಕ್ ಅಂತ ಅಂದ್ಬಿಟ್ಟು, ಲೈಕ್ ರಿಪಲ್ಸ್ ಲೈಕ್. ಓಕೆ, ಅಥವಾ ಲೈಕ್ ರಿಪಲ್ಸ್ ಲೈಕ್ ಅಂತಂದರೆ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್ ಅಂತ ಹೇಳಿದ್ದೀವಿ. ಲೈಕ್ ರಿಪಲ್ಸ್ ಲೈಕ್ ಅಂತಂದರೆ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್, ಬಟ್ ಅನ್ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದರ್.
ಪಾಸಿಟಿವ್ ಅಂದರೆ ರಿಪಲ್ ಆಗುತ್ತೆ, ನೆಗೆಟಿವ್ ಅಂದರೆ ರಿಪಲ್ ಆಗುತ್ತೆ. ಬಟ್ ನೆಗೆಟಿವ್ ಪಾಸಿಟಿವ್ ಅಂತಂದ್ರೆ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಹಾಗಾದರೆ ಕ್ಯಾಥೋಡ್ ಅಂತ ಇರೋದೇನು, ಇಲ್ಲಿ ನೆಗೆಟಿವ್ ಎಲೆಕ್ಟ್ರೋಡ್ ಅಂತ ಹೇಳಿದೆ, ಆ್ಯನೋಡ್ ಇರೋದು ಪಾಸಿಟಿವ್ ಎಲೆಕ್ಟ್ರೋಡ್ ಅಂತ ಹೇಳಿದೆ. ಎಲ್ಲ ಆ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂತ ಅರ್ಥ ಏನು, ಇಲ್ಲಿ ಯಾವುದೋ ನೆಗೆಟಿವ್ಲಿ ಪಾರ್ಟಿಕಲ್ಸ್ ಇದೆ, ಹಾಗಾಗಿ ಆ್ಯನೋಡ್ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ, ಆ್ಯನೋಡ್ ಕಡೆ ಮೂವ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಹೇಳಿರೋದಿಷ್ಟೇ, ದಿಸ್ ಕ್ಯಾಥೋಡ್ ರೇ ಕನ್ಸಿಸ್ಟ್ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ ಆ ಪಾರ್ಟಿಕಲ್ಸ್ಗಳನ್ನ. ಈಗ ಗೊತ್ತಾಯ್ತಾ ಎಲೆಕ್ಟ್ರಾನ್ಸ್ ಹೇಗೆ ಡಿಸ್ಕವರಿ ಆಯಿತು ಅಂತ. ಎಲೆಕ್ಟ್ರಾನ್ಸ್ ಬಂದಿದೆ ಹೇಗೆ, ಕ್ಯಾಥೋಡ್ ರೇ ಟ್ಯೂಬಿಂದ ಹೇಗೆ ಡಿಸ್ಕವರಿ ಮಾಡೋದು ಅಂತಂದರೆ, ಸೊ ಲೈಕ್ ದಿಸ್. ಸೊ ಕ್ಯಾಥೋಡ್ ರೇ ಟ್ಯೂಬ್ ಅಂದರೆ ಒಂದು ಡಿಸ್ಚಾರ್ಜ್ ಟ್ಯೂಬ್, ಆ ಡಿಸ್ಚಾರ್ಜ್ ಟ್ಯೂಬಲ್ಲಿ 2 ಎಲೆಕ್ಟ್ರೋಡ್ಸ್ ಇದೆ. 2 ಎಲೆಕ್ಟ್ರೋಡ್ಸ್ ಮಧ್ಯೆ ಒಂದು 60 ಸೆಂಟಿಮೀಟರ್ಸ್ಟು ಡಿಸ್ಟೆನ್ಸ್ ಇರುತ್ತೆ. ಒಂದು ಹೈ ಪೊಟೆನ್ಷಿಯಲ್ ಡಿಫರೆನ್ಸ್ನ ಅಪ್ಲೈ ಮಾಡ್ತಾರೆ, ದಟ್ ಇಸ್ 10,000 ವೋಲ್ಟ್. 10,000 ವೋಲ್ಟ್ನ ಅಪ್ಲೈ ಮಾಡಿ, ಓಕೆ, ಕಂಡೀಷನ್ ಏನು, ಒಂದು 60 ಸೆಂಟಿಮೀಟರ್ ಡಿಸ್ಟೆನ್ಸು 2 ಎಲೆಕ್ಟ್ರೋಡ್ಸ್ ಮಧ್ಯೆ 10,000 ವೋಲ್ಟ್ ಅಷ್ಟು ಅಪ್ಲೈ ಮಾಡ್ತಾರೆ ವೋಲ್ಟೇಜ್ನ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಷ್ಟಿರುತ್ತೆ. ಆ್ಯಂಡ್ 10⁻⁻² ಅಷ್ಟು ಪ್ರೆಷರ್ನ ರೆಡ್ಯೂಸ್ ಮಾಡ್ತಾರೆ. ಆ ರೀತಿ ಪ್ರೆಷರ್ನ ರೆಡ್ಯೂಸ್ ಮಾಡಿದಾಗ ಗ್ಯಾಸಸ್ ಅದರೊಳಗೆ ಇದೆ, ಹೈಡ್ರೋಜನ್ ಗ್ಯಾಸ್ನ ಯೂಸ್ ಮಾಡ್ತಾರೆ ಜಾಸ್ತಿ, ಲೈಟೆಸ್ಟ್ ಪಾರ್ಟಿಕಲ್ ಆಗಿರೋದ್ರಿಂದ. ಹೈಡ್ರೋಜನ್ ಗ್ಯಾಸ್ ಏನು ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸೊ ಗ್ಯಾಸಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಹಾಗೆ ಬಂದಾಗ ಎಷ್ಟೋ ರೇಸ್ಗಳು ಕ್ಯಾಥೋಡಿಂದ ಆ್ಯನೋಡ್ ಕಡೆ ಮೂವ್ ಆಗ್ತಾ ಇರುತ್ತೆ, ದಟ್ ರೇಸ್ ಆರ್ ಕಾಲ್ಡ್ ಕ್ಯಾಥೋಡ್ ರೇಸ್. ಆ ಕ್ಯಾಥೋಡ್ ರೇಸಲ್ಲಿ ಕೆಲವೊಂದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ, ಆ್ಯಂಡ್ ದೋಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ಸ್ ಅಂತ ಗೊತ್ತಾಗುತ್ತೆ. ಹಾಗೆ ಎಲೆಕ್ಟ್ರಾನ್ಸ್ ಆ ಕಡೆಗೆ ಮೂವ್ ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ, ಒಂದು ಜಿಂಕ್ ಸಲ್ಫೈಡ್ ಕೋಟಿಂಗ್ ಇರೋದ್ರಿಂದ ಇಲ್ಲಿ ರೇಸ್ಗಳು ಬಂದು ಇಲ್ಲಿ ಹಿಟ್ ಆಗೋದ್ರಿಂದ ಏನಾಗುತ್ತೆ, ಇಲ್ಲಿ ಒಂದು ಗ್ಲೋ ಫಾರ್ಮೇಷನ್ ಆಗುತ್ತೆ. ಗ್ಲೋ ಫಾರ್ಮೇಷನ್ ಆಗ್ತಿದೆ ಅಂದರೆ ಯಾವುದೋ ರೇಸ್ಗಳು ಇಲ್ಲಿಂದ ಈ ಸೈಡು ಮೂವ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಕ್ಯಾಥೋಡಿಂದನೇ ಆ್ಯನೋಡ್ ಕಡೆ ಮೂವ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಹೇಗೆ ಅಂತ ಮಕ್ಕಳ? ಸೊ ಕನ್ಫ್ಯೂಸ್ ಆಗಬೇಡಿ. ಸೊ ಎಕ್ಸ್ಪೆರಿಮೆಂಟ್ ಕೇಳಿದ್ರೆ ಆರಾಮಾಗಿ ನೀವು ಒಂದು ಡಯಾಗ್ರಾಮ್ ಬರೆದು ಪ್ರಿನ್ಸಿಪಲ್ ಏನು ಅಂತ ಬರೀಬೇಕು. ಅಂಡರ್ ವಾಟ್ ಕಂಡೀಷನ್ ಡಿಸ್ಚಾರ್ಜ್ ಟ್ಯೂಬ್ ವರ್ಕ್ಸ್ ಅಂತ ಕೇಳ್ತಾರೆ. ಯಾವ ಒಂದು ಕಂಡೀಷನಲ್ಲಿ ಡಿಸ್ಚಾರ್ಜ್ ಟ್ಯೂಬ್ ವರ್ಕ್ ಆಗುತ್ತೆ ಅಂತಂದರೆ ಲೋ ಪ್ರೆಷರ್ ಮತ್ತು ಹೈ ವೋಲ್ಟೇಜ್ ಇಟ್ಟಾಗ ಮಾತ್ರ ಡಿಸ್ಚಾರ್ಜ್ ಟ್ಯೂಬ್ ಅನ್ನೋದು ಗ್ಯಾಸಸ್ಸು ಅಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋದು ಅಂತ ಹೇಳ್ಬೋದು. ಅರ್ಥ ಆಗಿದೆ ಅಲ್ವಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಕ್ಯಾಥೋಡ್ ರೇ ಟ್ಯೂಬ್ ಅಂದರೆ ಏನು, ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಹೇಗಾಯಿತು, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಇಟ್ ಇಸ್ ಗಿವನ್ ಬೈ ಜೆ ಥಾಮ್ಸನ್. ಹಿ ವಾಸ್ ದ ಡಿಸ್ಕವರರ್ ಆಫ್ ಎಲೆಕ್ಟ್ರಾನ್. And the main principle behind the cathode ray tube is the gases conduct electricity when we say it is subjected to high voltage and low pressure. This is the main principle. And next structure ಅಂದರೆ ಈ ಒಂದು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, discharge tube experiment tube consists of 2 electrodes, anode and cathode, and place it at a 60 centimeter distance. ಒಂದು ಡಿಸ್ಟೆನ್ಸಲ್ಲಿ ಇಟ್ಟಿರ್ತಾರೆ ಆ್ಯಂಡ್ ಹೈ ಪೊಟೆನ್ಷಿಯಲ್ ಡಿಫರೆನ್ಸ್ನ ಅಪ್ಲೈ ಮಾಡ್ತಾರೆ ಅಂತ ಗೊತ್ತಿದೆ, ಅದನ್ನು ಹೇಳಿದ್ದೆ ಮುಂಚೆ. ಆ್ಯಂಡ್ ಇಲ್ಲಿ ಕೂಡ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತಾರೆ, ಪಾಸಿಟಿವ್ ಟರ್ಮಿನಲ್ಲು ಆ್ಯನೋಡು, ನೆಗೆಟಿವ್ ಟರ್ಮಿನಲ್ಲು ಕ್ಯಾಥೋಡು. ಒಂದು ಹೈ ಬ್ಯಾಟ್ರಿ ವೋಲ್ಟೇಜ್ ಸಪ್ಲೈ ಮಾಡೋಕ್ಕೆ. ಆ್ಯಂಡ್ ವೋಲ್ಟೇಜ್ ಎಷ್ಟಿದೆ 10,000 ವೋಲ್ಟೇಜ್ನ ಇಟ್ಟಿದ್ದಾರೆ. ಆ್ಯಂಡ್ ಪ್ರೆಷರ್ನ ರಿಡ್ಯೂಸ್ ಮಾಡೋಕ್ಕೆ ವ್ಯಾಕ್ಯೂಮ್ ಪಂಪ್ನ ಯೂಸ್ ಮಾಡ್ತಾರೆ, ಅಥವಾ ಸಕ್ಷನ್ ಪಂಪ್ ಅಂತ ಹೇಳ್ತೀವಿ. ಅದನ್ನು ಯೂಸ್ ಮಾಡೋದು ಏನಾಗುತ್ತೆ, ಪ್ರೆಷರ್ನ ಕಡಿಮೆ ಮಾಡೋದು. ಪ್ರೆಷರ್ನ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಸೊ ಗ್ಯಾಸಸ್ಸು ಕಂಡಕ್ಟ್ ಮಾಡುತ್ತೆ ಎಲೆಕ್ಟ್ರಿಸಿಟಿನ ಅಂತ ಹೇಳಿದ್ದೆ ಪಾಯಿಂಟ್ನ. ಓಕೆ, ಇಷ್ಟು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಆ ಟೈಮಲ್ಲಿ ಗ್ಯಾಸಸ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತಾ ಇದೆ ಅಂತಂದರೆ ಇನ್ವಿಸಿಬಲ್ ರೇಸ್ಗಳು ಕೆಲವೊಂದು ಕ್ಯಾಥೋಡಿಂದ ಆ್ಯನೋಡ್ ಕಡೆ ಮೂವ್ ಆಗ್ತಾ ಇದೆ. ಆ ರೇಸ್ಗಳನ್ನ ನಾವು ಕ್ಯಾಥೋಡ್ ರೇಸ್ ಅಂತ ಹೇಳ್ತೀವಿ. ಓಕೆ, ಆ ಕ್ಯಾಥೋಡ್ ರೇಸಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿದೆ ಅದನ್ನು ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂದರೆ ಹೇಗೆ ಗೊತ್ತಾಯಿತು, ಅದು ಪಾಸಿಟಿವ್ ಆ್ಯನೋಡ್ ಅಂತಂದರೆ ಪಾಸಿಟಿವ್ ಕಡೆ ಮೂವ್ ಆಗ್ತಾ ಇದೆ ಅಂದರೆ ಅದು ನೆಗೆಟಿವ್ ಪಾರ್ಟಿಕಲ್ಸೇ ಆಗಿರಬೇಕು. ಯಾಕಂದರೆ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳಿದ್ದೆ. ಓಕೆ, ಸೊ ಹಾಗಾಗಿ ಆ ಕಡೆ ಮೂವ್ ಆಗ್ತಾ ಇರೋದು ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇರಬೇಕು ಅಂತ ಗೊತ್ತಾಗುತ್ತೆ. ಬಟ್ ಇನ್ನೂ ಕೆಲವೊಂದು ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡೋಣ, ಆಗ ನಿಮ್ಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಸೊ ದಿಸ್ ಇಸ್ ಎಕ್ಸ್ಪೆರಿಮೆಂಟ್ ಅಬೌಟ್ ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಅಂದರೆ ಇಷ್ಟು ಗೊತ್ತಾಗಿದೆ ನಿಮಗೆ. ನೆಕ್ಸ್ಟ್ ಹಾಗಾದರೆ ಈಗ ಡಿಸ್ಕಸ್ ಮಾಡೋಣ ವೆರಿ ಇಂಪಾರ್ಟೆಂಟ್ ಥಿಂಗ್, ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್. ಈಗ ಕ್ಯಾಥೋಡ್ ರೇಸ್ ಪ್ರಾಪರ್ಟೀಸ್ ಏನಂತ ಡಿಸ್ಕಸ್ ಮಾಡಬೇಕು. ಹಾಗಾದರೆ ಇಲ್ಲಿ ಬರೋ ಪಾಯಿಂಟ್ ಇಷ್ಟೇ, ಕ್ಯಾಥೋಡಿಂದ ಆ್ಯನೋಡ್ ಕಡೆನೇ ಯಾಕೆ ಮೂವ್ ಆಯಿತು. ಓಕೆ, ಕ್ಯಾಥೋಡ್ರಲ್ಲಿ ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆ ಅಂತ ಹೇಗೆ ಗೊತ್ತಾಯಿತು. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಈಗ ಒಂದು ಪ್ರಾಪರ್ಟೀಸ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಪ್ರಾಪರ್ಟಿ ಏನು ಅಂತಂದರೆ, ಕ್ಯಾಥೋಡ್ ರೇಸ್ ಮೂವ್ಸ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್. ಸೊ ಫಾರ್ ಎಕ್ಸಾಂಪಲ್ ಈಗ ಡಿಸ್ಚಾರ್ಜ್ ಟ್ಯೂಬಲ್ಲಿ, ಓಕೆ, ಡಿಸ್ಚಾರ್ಜ್ ಟ್ಯೂಬ್ ಇದೆ. ಡಿಸ್ಚಾರ್ಜ್ ಟ್ಯೂಬಲ್ಲಿ ಹಿಯರ್ ದಿಸ್ ಇಸ್ ಆ್ಯನೋಡ್, ಈಸ್ ಕ್ಯಾಥೋಡ್. ಸೊ ಇದು ಬ್ಯಾಟ್ರಿಗೆ ಕನೆಕ್ಟ್ ಆಗಿದೆ. ಓಕೆ, ಸೊ ಯಾಕೆ ಇಷ್ಟು ಬರಿತೀವಿ ಸಿಂಬಲ್ಸ್ನ ಅಂತಂದ್ರೆ ನೋಡಿ, ಹೈ ವೋಲ್ಟೇಜ್ ಸಪ್ಲೈ ಮಾಡಬೇಕು ಅಂದರೆ ಬ್ಯಾಟ್ರಿ ಕೆಪಾಸಿಟಿನೂ ಕೂಡ ಆಗಿರ್ಬೇಕು. ಅದಕ್ಕೆ ಈ ರೀತಿ ಬರಿತೀವಿ. ಈ ರೀತಿ ಬರೆದ್ರೆ ನೆಗೆಟಿವ್ ಟರ್ಮಿನಲ್, ಈ ರೀತಿ ಬರೆದ್ರೆ ಪಾಸಿಟಿವ್ ಟರ್ಮಿನಲ್ ಆಫ್ ಅ ಬ್ಯಾಟ್ರಿ ಅಂತ ಹೇಳ್ತೀವಿ. ಸೊ ಪಾಸಿಟಿವ್ ಟರ್ಮಿನಲ್ ಕನೆಕ್ಟೆಡ್ ಟು ಆ್ಯನೋಡ್ ಆ್ಯಂಡ್ ದಿಸ್ ಇಸ್ ಪಾಸಿಟಿವ್ ಎಲೆಕ್ಟ್ರೋಡ್ ಆ್ಯಂಡ್ ದಿಸ್ ಇಸ್ ನೆಗೆಟಿವ್ ಎಲೆಕ್ಟ್ರೋಡ್. ಸೊ ನಿಮಗೆ ಡೌಟ್ ಬರ್ಬೋದು, ಸರ್ ಕ್ಯಾಥೋಡ್ ಕ್ಯಾಟಯಾನ್ ಅಂತಂದರೆ ಪಾಸಿಟಿವ್ ಅಲ್ವಾ ಅಂತ. ಸೊ ನಾನು ಹೇಳಿದೆ ಕ್ಯಾಥೋಡ್ ಅಂತ ಇದೆ ಅಂತಂದರೆ ಇಲ್ಲಿ ಇರೋದು ನೆಗೆಟಿವ್ ಚಾರ್ಜಸ್ಗಳು, ನೆಗೆಟಿವ್ ಅಟ್ರಾಕ್ಟ್ ಆಗೋದು ಕಡೆ, ಪಾಸಿಟಿವ್ ಕಡೆ. ಹಾಗಾಗಿ ಇಲ್ಲಿ ಬರೋದೇನೋ ಕ್ಯಾಥೋಡು, ಹಾಗಾಗಿ ಹೇಳ್ತಿರೋದು ಕ್ಯಾಥೋಡ್ ಅಂತ. ದಿಸ್ ಇಸ್ ಆ್ಯನೋಡ್. ಆ್ಯಂಡ್ ಇಲ್ಲಿ ಏನೋ ರೇಸ್ಗಳು ಮೂವ್ ಆಗ್ತಾ ಇದೆ. ಸೊ ಇದು ಮೂವ್ ಆಗ್ತಾಯಿದೆ ಅಂತ ಹೇಗೆ ಗೊತ್ತಾಗುತ್ತೆ. ಸೊ ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಒಂದು ಜಿಂಕ್ ಸಲ್ಫೈಡ್ ಸ್ಕ್ರೀನ್ ಇದೆ. ಇಲ್ಲಿ ಆ್ಯನೋಡ್ನ ಸ್ವಲ್ಪ ಹೋಲ್ಸ್ಗಳನ್ನ ಮಾಡಿದರೆ, ಪರ್ಫೋರೇಟ್ ಹೋಲ್ಸ್ ಅಂತ ಹೇಳ್ತೀವಿ, ಹೋಲ್ಸ್ಗಳನ್ನ ಮಾಡಿದರೆ ಈ ರೇಸ್ಗಳೆಲ್ಲ ಮೂವ್ ಆದಾಗ ಏನಾಗುತ್ತೆ, ಇಲ್ಲಿ ಹಿಟ್ ಆದಾಗ, ಈ ಡಿಸ್ಚಾರ್ಜ್ ಟ್ಯೂಬಲ್ಲಿ ಹಿಟ್ ಆದಾಗ ಆ ಫಾಸ್ಫೋರಸೆಂಟ್ ಅದು ಫ್ಲೋರೋಸೆಂಟ್ ಸ್ಕ್ರೀನ್ಗೆ ಹಿಟ್ ಆದಾಗ ಏನಾಗುತ್ತೆ, ಒಂದು ಗ್ಲೋ ಥರ ಕಾಣಿಸುತ್ತೆ.
ಓಕೆ, ಆ ಗ್ಲೋ ಕಾಣಿಸ್ತಾ ಗೊತ್ತಾಗುತ್ತೆ ಕ್ಯಾಥೋಡ್ ರೇಸ್ಗಳು, ಕೆಲವೊಂದು ರೇಸ್ಗಳು ಕ್ಯಾಥೋಡಿಂದ ಆ್ಯನೋಡ್ ಕಡೆನೇ ಮೂವ್ ಆಗುತ್ತೆ ಅಂತ. ದಟ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಕ್ಯಾಥೋಡ್ ರೇಸ್ ಮೂವ್ಸ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್. ಹೇಗೆ ಗೊತ್ತಾಗುತ್ತೆ ಅಂತಂದರೆ ಇಲ್ಲೊಂದು ಫ್ಲೋರೋಸೆಂಟ್ ಸ್ಕ್ರೀನಲ್ಲಿ ಗ್ಲೋ ಕಾಣಿಸುತ್ತೆ, ಆಗ ಅರ್ಥ ಆಗುತ್ತೆ ನಮಗೆ ಕ್ಯಾಥೋಡ್ ರೇಸ್ಗಳು, ಆ ಇನ್ವಿಸಿಬಲ್ ರೇಸ್ಗಳು ಇಸ್ ಮೂವಿಂಗ್ ಫ್ರಮ್ ಕ್ಯಾಥೋಡ್ ಟು ಆ್ಯನೋಡ್ ಅಂತ ಫಸ್ಟ್ ಪ್ರಾಪರ್ಟಿ ಹೇಳ್ಬೋದು. ಕ್ಯಾಥೋಡಿಂದ ಆ್ಯನೋಡ್ ಕಡೆನೇ ಮೂವ್ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳೋದಲ್ಲ ನಿಮಗೆ, ಅರ್ಥ ಆಯ್ತಾ? ಆ್ಯಂಡ್ ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಏನಂತಂದರೆ ಈ ಕ್ಯಾಥೋಡ್ ರೇಸ್ಗಳು ಹೀಗೆ ಮೂವ್ ಆಗ್ತಾಯಿದೆ ಅಂತ ಅನ್ನೋಕ್ಕಿಂತ ಮುಂಚೆ, ಸೊ ಈಗ ಸನ್ ರೈಸ್ ನಮ್ಮ ಮೇಲೆ ಬಿದ್ದಾಗ ನಮ್ಮೇಲೆ ಒಂದು ಶಾಡೋ ಕಾಣುತ್ತೆ ನಮ್ಮದು. ಹೇಗೆ ಕಾಣುತ್ತೆ? ಸನ್ ರೈಸು ನಮ್ಮ ಮೇಲೆ ಸ್ಟ್ರೈಟಾಗಿ ಬಿದ್ದಾಗ ನಮ್ಮದೊಂದು ಶಾಡೋ ಬಿಹೈಂಡ್ ಕಾಣುತ್ತೆ, ಅರ್ಥ ಆಯ್ತಲ್ವ? ಹಾಗಾಗಿ ಇಲ್ಲಿ ಏನು ಮಾಡಿದ್ರು ಅಂದರೆ ಈ ಜೆ ಥಾಮ್ಸನ್ ಸೈಂಟಿಸ್ಟ್ ಏನು ಮಾಡಿದ್ರು ಅಂದರೆ ಒಂದು ಪಾರ್ಟಿಕಲ್ನ ಒಂದು ಆಬ್ಜೆಕ್ಟ್ನ ಇಟ್ಟರು. ಇಲ್ಲೊಂದು ಆಬ್ಜೆಕ್ಟ್ ಇಟ್ಟಿರ್ತಾರೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ರೀತಿ ಒಂದು ಪ್ಲಸ್ ಸೈನ್ ಥರ ಆಬ್ಜೆಕ್ಟ್ ಇಟ್ಟಿರ್ತಾರೆ. ಓಕೆ, ಈ ರೀತಿ ಒಂದು ಆಬ್ಜೆಕ್ಟ್ನ ಇಡ್ತಾರೆ. ಆಬ್ಜೆಕ್ಟ್ ಇಟ್ಟಾಗ ಈ ಆಬ್ಜೆಕ್ಟು ಶಾಡೋ ಕಾಣುತ್ತೆ, ಇಲ್ಲಿ ಒಂದು ಶಾಡೋ ಕಾಣುತ್ತೆ. ಓಕೆ, ಇದರದೊಂದು ಶಾಡೋ, ಇಲ್ಲಿ ಒಂದು ಶಾಡೋ ಕಾಣುತ್ತೆ ಇದರದ್ದು. ಸೊ ಶಾಡೋ ಕಾಣ್ತಾ ಇದೆ ಅಂದ್ರೆ ಅರ್ಥ ಏನು? ಈ ರೇಸ್ಗಳೆಲ್ಲ ಸ್ಟ್ರೈಟಾಗಿ ಮೂವ್ ಆಗ್ತಾ ಇದೆ. ಸನ್ ರೇಸು ನಮ್ಮ ಮೇಲೆ ಬಿದ್ದಾಗ ನಮ್ಮ ಶಾಡೋ ಕಾಣ್ತಾ ಇದೆ ಅಂದರೆ ಸನ್ ರೇಸು ಸ್ಟ್ರೈಟಾಗಿ ಟ್ರಾವೆಲ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸ್ಪೀಡ್ ಆಫ್ ಲೈಟು ಗೊತ್ತಿದೆ, ಲೈಟು ಸ್ಟ್ರೈಟ್ ಲೈನಲ್ಲಿ ಟ್ರಾವೆಲ್ಸ್ ಆಗ್ತಾ ಇದೆ, ಅದು ಬಿದ್ದಾಗ ನಮ್ಮದು ಶಾಡೋ ಕಾಣುತ್ತೆ. ಅದೇ ರೀತಿ ಸೇಮ್ ನೋಡಿ, ಇಲ್ಲಿ ಒಂದು ಆಬ್ಜೆಕ್ಟ್ನ ಈ ಒಂದು ಟ್ಯೂಬಲ್ ಇಟ್ಟಾಗ ಈ ಒಂದು ಆಬ್ಜೆಕ್ಟು ಶಾಡೋ ಈ ಥರ ಕಾಣ್ತಾ ಇದೆ ಅಂತಂದರೆ ಈ ರೇಸ್ಗಳೆಲ್ಲ ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ದಟ್ ಇಸ್ ದ ಸೆಕೆಂಡ್ ಪ್ರಾಪರ್ಟಿ, ಕ್ಯಾಥೋಡ್ ರೇಸ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್. ಓಕೆ, ಸ್ಟ್ರೈಟ್ ಲೈನ್ಸಲ್ಲೇ ಮೂವ್ ಆಗ್ತದೆ ಅಂತ ಹೇಳ್ತೀವಿ. ಸೊ ದಟ್ ಇಸ್ ದ ಸೆಕೆಂಡ್ ಪ್ರಾಪರ್ಟಿ. ಹೇಗೆ ಗೊತ್ತಾಯಿತು? ಒಂದು ಆಬ್ಜೆಕ್ಟ್ ಇಟ್ಟಾಗ ಅದ್ರ ಶಾಡೋ ಈ ಥರ ಕಾಣ್ತಾ ಇದ್ರೆ ಅರ್ಥ ಏನು? ಸ್ಟ್ರೈಟ್ ಲೈನ್ಸಲ್ಲಿ ಮೂವ್ ಆಗ್ತಾ ಇದೆ. ಹೇಗೆ ಸನ್ ರೈಸು ನಮ್ಮ ಮೇಲೆ ಬಿದ್ದಾಗ ನಮ್ಮ ಶಾಡೋ ಹೇಗೆ ಕಾಣ್ತಾ ಇದೆ ಅಂದರೆ ಆ ಸನ್ ರೈಸು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇದೆ, ಟ್ರಾವೆಲ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಅದನ್ನು ಸೆಕೆಂಡ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಕ್ಯಾಥೋಡ್ ರೇ ಕನ್ಸಿಸ್ಟ್ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಓಕೆ, ಮೆಟೀರಿಯಲ್ ಪಾರ್ಟಿಕಲ್ ಅಂತ ಇದೆ. ಮೆಟೀರಿಯಲ್ ಪಾರ್ಟಿಕಲ್ಸ್ ಅಂದರೆ ಏನು? ಈಗ ಕ್ಯಾಥೋಡ್ ರೇಯಲ್ಲಿ ಕೆಲವೊಂದು ಪಾರ್ಟಿಕಲ್ಸ್ ಇದೆ. ಆ ಪಾರ್ಟಿಕಲ್ಸ್ ಯಾವುದು ಅಂದರೆ ನಮಗೆ ಫಸ್ಟ್ ಬೇಕಾಗಿಲ್ಲ. ಪಾರ್ಟಿಕಲ್ಸ್ ಇದೆ ಅಂದರೆ ಮಾಸ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಪ್ಯಾಡಲ್ ವೀಲ್ನ ಇಟ್ಟರು. ಓಕೆ, ಒಂದು ವೀಲ್ನ ಇಲ್ಲಿ ಪ್ಲೇಸ್ ಮಾಡ್ತಾರೆ, ಒಂದು ವೀಲ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಈ ಜಾತ್ರೆಗಳು ನೋಡಿರ್ತೀರ, ಕೆಲವೊಂದೊಂದು ಸಣ್ಣ ಸಣ್ಣ ಮೆಟೀರಿಯಲ್ ಬರುತ್ತೆ, ಗಾಳಿಗೆ ಸ್ವಲ್ಪ ಚಕ್ರ ಥರ ತಿರುಗ್ತಾ ಇರುತ್ತೆ. ಸೊ ಅಂದರೆ ಏನು, ಒಂದು ಏರ್ ಬಿದ್ದಾಗ ಏನಾಗುತ್ತೆ, ರೊಟೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದು ಫ್ರಿಕ್ಷನ್ಲೆಸ್ ವೀಲ್ ಇರ್ತದೆ, ಫ್ರಿಕ್ಷನ್ಲೆಸ್ ವೀಲ್ ಅಂತ ಇದ್ದಾಗ ರೊಟೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಇವರು ಕೂಡ ಒಂದು ವೀಲ್ನ ಪ್ಲೇಸ್ ಮಾಡೋದು. ಈ ವೀಲ್ನ ಪ್ಲೇಸ್ ಮಾಡಿದಾಗ ಇದು ರೊಟೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಹೇಗೆ? ರೊಟೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ರೊಟೇಟ್ ಆಗ್ತಾ ಇದೆ ಅರ್ಥ ಏನು? ಆ ಪಾರ್ಟಿಕಲ್ಸ್ಗಳು ಅದನ್ನು ಮೂವ್ ಮಾಡ್ತಾ ಇದೆ ಅಂದರೆ ಹಿಟ್ಟಾದಾಗ ಏನಾಗ್ತದೆ, ರೊಟೇಟ್ ಆಗ್ತಾಯಿದೆ ಅಂದರೆ ಆ ಪಾರ್ಟಿಕಲ್ಸ್ ಕೆಲವೊಂದು ಮಾಸ್ ಇದೆ ಅಂತ ಅರ್ಥ. ಓಕೆ, ಕೆಲವೊಂದು ಮಾಸ್ ಇದೆ ಅಂತ ಅರ್ಥ ಆಗೋದ್ರೆ ದಟ್ ಮೀನ್ಸ್ ಕ್ಯಾಥೋಡ್ ರೇ ಕನ್ಸಿಸ್ಟ್ ಆಫ್ ಮೆಟೀರಿಯಲ್ ಪಾರ್ಟಿಕಲ್ಸ್. ಆ ವೀಲು ರೊಟೇಟ್ ಆಗ್ತಾ ಇದೆ ಅಂತ ಅರ್ಥ ಅಂದರೆ ಆ ರೇಸಲ್ಲಿ ಎಷ್ಟೋ ಪಾರ್ಟಿಕಲ್ಸ್ ಇದೆ, ಅದಕ್ಕೊಂದು ಮಾಸ್ ಇದೆ, ಅದನ್ನು ರೊಟೇಟ್ ಮಾಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ಹೇಳೋದು ಕ್ಯಾಥೋಡ್ ರೇ ಕನ್ಸಿಸ್ಟ್ ಆಫ್ ಮೆಟೀರಿಯಲ್ ಪಾರ್ಟಿಕಲ್ಸ್. ಆ ಪಾರ್ಟಿಕಲ್ಸ್ ಯಾವುದಾಗಿದ್ರೆ ದಟ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ಸ್. ದ ಕ್ಯಾಥೋಡ್ ಕನ್ಸಿಸ್ಟ್ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಕಾಲ್ಡ್ ಎಲೆಕ್ಟ್ರಾನ್ಸ್. ಹಾಗಾದರೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತಲೇ ಹೇಗೆ ಗೊತ್ತಾಗುತ್ತೆ? ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಮೆಟೀರಿಯಲ್ ಪಾರ್ಟಿಕಲ್ಸಿಂದ ಹೇಗೆ ಗೊತ್ತಾಯಿತು? ಒಂದು ವೀಲ್ನ ಪ್ಲೇಸ್ ಮಾಡಿದಾಗ ಆ ವೀಲು ರೊಟೇಟ್ ಆಗಿ ಸ್ಟಾರ್ಟ್ ಆಯಿತು. ರೊಟೇಟ್ ಆಗ್ತಾ ಇದೆ ಅಂದರೆ ಆ ಪಾರ್ಟಿಕಲ್ಸ್ಗೆ ಎಷ್ಟೋ ಮಾಸ್ ಇರೋದ್ರಿಂದ ಅದು ರೊಟೇಟ್ ಆಗೋಕ್ಕೆ ಹೆಲ್ಪ್ ಮಾಡ್ತಾರೆ, ರೊಟೇಟ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಹಾಗಾಗಿ ಮೆಟೀರಿಯಲ್ ಪಾರ್ಟಿಕಲ್ಸ್ ಅಂತ ಹೇಳಿದ್ವಿ. ಆ ಮೆಟೀರಿಯಲ್ ಪಾರ್ಟಿಕಲ್ಸ್, ಆ ಪಾರ್ಟಿಕಲ್ಸ್ಗಳು ಯಾವುದು? ದಟ್ ಪಾರ್ಟಿಕಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಆ್ಯಂಡ್ ದೋಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ಸ್. ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಹೇಗೆ ಗೊತ್ತಾಯಿತು ಅಂತಂದರೆ ಈಗ ಇದೇ ಕ್ಯಾಥೋಡ್ ರೇ ಟ್ಯೂಬ್ಗೆ, ಓಕೆ, ಇದೇ ಕ್ಯಾಥೋಡ್ ರೇ ಟ್ಯೂಬ್ಗೆ ಒಂದು ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತೀನಿ, ಎಲೆಕ್ಟ್ರಿಸಿಟಿ ಕನೆಕ್ಟ್ ಮಾಡ್ತೀನಿ. ಓಕೆ, ಒಂದು ನೆಗೆಟಿವ್ ಸೈಡ್, ಒಂದು ಪಾಸಿಟಿವ್ ಸೈಡ್, ಇನ್ನೊಂದು ಎಲೆಕ್ಟ್ರಿಸಿಟಿನ ಕನೆಕ್ಟ್ ಮಾಡ್ತೀನಿ ಈಗ. ಓಕೆ, ಒಂದು ನೆಗೆಟಿವ್ ಸೈಡ್, ಇನ್ನೊಂದು ಪಾಸಿಟಿವ್ ಸೈಡ್. ಇಲ್ಲಿಗ ಈ ರೇಸ್ಗಳು ಮೂವ್ ಆಗ್ತಾ ಇದ್ದಾಗ ಅಕಸ್ಮಾತ್ ಎಲೆಕ್ಟ್ರಿಸಿಟಿನಲ್ಲಿ ಕಂಡಕ್ಟ್ ಮಾಡಿದ್ರೆ, ಓಕೆ, ಅಪ್ಲೈ ಮಾಡಿದ್ರೆ ಈ ಕ್ಯಾಥೋಡ್ ರೇ ಟ್ಯೂಬ್ಗೆ ಕನೆಕ್ಷನ್ ಮಾಡಿದ್ರೆ, ಸೊ ಏನಾಗುತ್ತೆ, ಇಲ್ಲೊಂದು ಬ್ಯಾಟ್ರಿ ಇರುತ್ತೆ ಅಂದ್ಕೊಳ್ಳಿ, ಕನೆಕ್ಷನ್ ಮಾಡಿದ್ದೀವಿ. ಸೊ ಈ ರೇಸ್ಗಳೇನಾಗುತ್ತೆ, ಯಾವ ಕಡೆ ಡಿಫ್ಲೆಕ್ಟ್ ಆಗುತ್ತೆ, ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಯಾಕೆ ಡಿಫ್ಲೆಕ್ಟ್ ಆಗುತ್ತೆ? ಈ ಕಡೆ ಯಾಕೆ ಡಿಫ್ಲೆಕ್ಟ್ ಆಗುತ್ತೆ? ಇದು ಪಾಸಿಟಿವ್ ಪ್ಲೇಟ್, ಇದು ನೆಗೆಟಿವ್ ಪ್ಲೇಟ್ ಅಂದ್ಕೊಳ್ಳೋಣ. ಈ ಕಡೆ ಯಾಕೆ ಡಿಫ್ಲೆಕ್ಟ್ ಆಯಿತು? ಸೊ ನಾನು ಹೇಳಿದ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಲೈಕ್ ಚಾರ್ಜಸ್ ಅಂತಂದರೆ ಪಾಸಿಟಿವ್ ಆಗಿ ರಿಪಲ್ ಆಗ್ತಾ ಇತ್ತು. ಓಕೆ, ಇಲ್ಲಿರೋದು ಯಾವುದಾದ್ರೆ ನೆಗೆಟಿವ್ ಇರೋದ್ರಿಂದ ಪಾಸಿಟಿವ್ ಕಡೆ ಅಟ್ರಾಕ್ಟ್ ಆಗ್ತದೆ. ಪಾಸಿಟಿವ್ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಇಲ್ಲಿರೋ ಪಾರ್ಟಿಕಲ್ಸ್ ಯಾವುದು? ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಅಲ್ಲಿ ಪಾಸಿಟಿವ್ ಪಾರ್ಟಿಕಲ್ಸ್ ಇದ್ದಿದ್ರೆ ನೆಗೆಟಿವ್ ಕಡೆ ಅಟ್ರಾಕ್ಟ್ ಆಗ್ತಾ ಇತ್ತು. ಸೊ ಇಲ್ಲಿ ಪಾಸಿಟಿವ್ ಪ್ಲೇಟ್ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಇಲ್ಲಿರೋದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆ್ಯಂಡ್ ದಟ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ಸ್. ಇದನ್ನು ಎಲೆಕ್ಟ್ರಾನ್ಸ್ ಅಂತ ಹೇಳಿದರು. ಅರ್ಥ ಆಯ್ತಲ್ವ ಹೇಗೆ ಅಂತ? ಸೊ ಕ್ಯಾಥೋಡ್ ರೇ ಕನ್ಸಿಸ್ಟ್ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ಸ್. ಇದು ಎಲೆಕ್ಟ್ರಾನ್ಸ್ ಅಂತ ಹೇಳಿದರು. ಆ್ಯಂಡ್ ಆಲ್ಸೋ ಅದನ್ನು ಹೇಗೆ ಇನ್ನು ಹೇಳಿದ್ದು
ಕ್ಯಾಥೋಡ್ ರೇಸ್ ಆರ್ ಡಿಫ್ಲೆಕ್ಟೆಡ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈಗ ಹೇಳಿದೆ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ರೆ ಕ್ಯಾಥೋಡ್ ರೇಸ್ ನೋಡಿ ಈ ರೀತಿ ಬೆಂಡ್ ಆಗುತ್ತೆ, ಡಿವಿಯೇಟ್ ಆಗುತ್ತೆ. ಒಂದು ಸ್ಟ್ರೈಟ್ ಪಾತಿಂದ ಏನು ಹೋಗ್ತಾ ಇತ್ತು, ಸೊ ಇದು ಡಿವಿಯೇಟ್ ಆಯಿತು ಪಾತಿಂದ. ಯಾಕೆ? ಎಲೆಕ್ಟ್ರಿಸಿಟಿನ ಅಪ್ಲೈ ಮಾಡಿದ್ದೀರಿ, ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ದೀರಿ, ಹಾಗಾಗಿ ಪಾಸಿಟಿವ್ ಪ್ಲೇಟ್ ಕಡೆ ಅಟ್ರಾಕ್ಟ್ ಆಯಿತು. ಅದೇ ರೀತಿ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ರೆ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಇರುತ್ತೆ, ಆಗಲೂ ಕೂಡ ಡಿಫ್ಲೆಕ್ಟ್ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡಿದ್ರೆ. ದಟ್ ಮೀನ್ಸ್ ಕ್ಯಾಥೋಡ್ ರೇ ಇಸ್ ಡಿಫ್ಲೆಕ್ಟೆಡ್ ಅಥವಾ ಡಿವಿಯೇಟೆಡ್ ಬೈ ಅಪ್ಲೈಯಿಂಗ್ ಮ್ಯಾಗ್ನೆಟಿಕ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ ಕ್ಯಾಥೋಡ್ ರೇ ಏನಾಗುತ್ತೆ, ಡಿವಿಯೇಟ್ ಆಗುತ್ತೆ, ಸ್ಟ್ರೈಟ್ ಲೈನ್ ಮೂವ್ ಆಗ್ತದೆ ಅಂತ ಹೇಳಿದೆ. ಸೊ ಯಾವಾಗ ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಸ್ಟ್ರೈಟ್ ಲೈನಲ್ಲೇ ಮೂವ್ ಆಗುತ್ತೆ ಕ್ಯಾಥೋಡ್ ರೇಸ್. ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾಥೋಡ್ ರೇಸ್ ಡಿವಿಯೇಟ್ ಫ್ರಮ್ ದ ಪೊಸಿಷನ್, ಒರಿಜಿನಲ್ ಪೊಸಿಷನ್, ಡಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಯಾವಾಗ? ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ಇನ್ ದ ಆಬ್ಸೆನ್ಸ್ ದೇ ಮೂವಿಂಗ್ ಇನ್ ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದಟ್ ಇಸ್ ದ ಫಿಫ್ತ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಏನಂತ ಗೊತ್ತಾಯ್ತು ನಿಮಗೆ, ಯಾವ ರೀತಿ ಸ್ಟ್ರೈಟ್ ಲೈನ್ ಟ್ರಾವೆಲ್ ಆಗೋ ಡಿವಿಯೇಟ್ ಆಗುತ್ತೆ. ಯಾವ ಡಿವಿಯೇಟ್ ಆಗುತ್ತೆ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ನ ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ ಮಾತ್ರ ಡಿಫ್ಲೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಇನ್ ದ ಆಬ್ಸೆನ್ಸ್ ಅದು ಡಿಫ್ಲೆಕ್ಟ್ ಆಗಲ್ಲ, ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಫಸ್ಟ್ ಪಾಯಿಂಟ್ ಏನು, ಕ್ಯಾಥೋಡ್ ರೇ. ಸೆಕೆಂಡ್ ಪಾಯಿಂಟ್, ಕ್ಯಾಥೋಡ್ ರೇ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಅಂಡ್ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಕ್ಯಾಥೋಡ್ ರೇ ಪ್ರೊಡ್ಯೂಸ್ ಫ್ಲೋರೋಸೆನ್ಸ್ ವೆನ್ ದೇ ಸ್ಟ್ರೈಕ್ ಜಿಂಕ್ ಸಲ್ಫೈಡ್ ಕೋಟೆಡ್ ಸ್ಕ್ರೀನ್. ಸೊ ಹೇಳಿದ್ದೆ ನಾನು, ಇಲ್ಲಿ ಏನಿದೆ ಜಿಂಕ್ ಸಲ್ಫೈಡ್ ಕೋಟಿಂಗ್ ಇರುತ್ತೆ. ಸೊ ಜಿಂಕ್ ಸಲ್ಫೈಡ್ ಕೋಟಿಂಗ್ ಇದ್ದಾಗ ಏನಾಗುತ್ತೆ, ಸೊ ಹಿಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಆ ಫ್ಲೋರೋಸೆಂಟ್ನ ಅಂದರೆ ಗ್ಲೋನ ಕೊಡುತ್ತೆ. ಓಕೆ, ಫ್ಲೋರೋಸೆಂಟ್ ಈಗ ಮಿಂಚುಳು ಅಂತ ಬರುತ್ತೆ, ಒಂದು ಗ್ಲೋ ಫಾರ್ಮೇಷನ್ ಆಗುತ್ತಲ್ಲ, ಅದೇ ರೀತಿ ಸೇಮು ಇಲ್ಲೂ ಕೂಡ ಒಂದು ಗ್ಲೋ ಕಾಣಿಸುತ್ತೆ ನಿಮಗೆ. ಸೇಮ್ ಅದೇ ರೀತಿ ಇಲ್ಲಿ ಬೆಂಡ್ ಆಯಿತು ಅಂದರೆ ಏನು ಗೊತ್ತಾಗುತ್ತೆ, ಇಲ್ಲೂ ಕೂಡ ಜಿಂಕ್ ಸಲ್ಫೈಡ್ ಕೋಟಿಂಗ್ ಇರುತ್ತೆ. ಸೊ ಇಲ್ಲಿ ಬೆಂಡ್ ಆಗ್ತಾ ಇದೆ ಅಂದರೆ ಇಲ್ಲೂ ಕೂಡ ಗ್ಲೋ ಕಾಣಿಸುತ್ತೆ. ಅದರ ಅರ್ಥ ಏನು, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಈ ಪಾರ್ಟಿಕಲ್ಸ್ ಇಲ್ಲಿಗೆ ಡಿವೈಡ್ ಬೆಂಡ್ ಆಗ್ತಾ ಇದೆ, ಹಾಗಾಗಿ ಇಲ್ಲಿ ಗ್ಲೋ ಕಾಣಿಸುತ್ತೆ ನಿಮಗೆ. ಗೊತ್ತಾಗಿದೆ ಹೇಗೆ ಅಂತ? ಸೊ ಹಾಗಾಗಿ ಕ್ಯಾಥೋಡ್ ರೇ ಪ್ರೊಡ್ಯೂಸ್ ಫ್ಲೋರೋಸೆನ್ಸ್ ಅಂದರೆ ಒಂದು ಗ್ಲೋನ ಫಾರ್ಮ್ ಮಾಡುತ್ತೆ. ಯಾವಾಗ? ವೆನ್ ದೇ ಸ್ಟ್ರೈಕ್ ದ ಜಿಂಕ್ ಸಲ್ಫೈಡ್ ಕೋಟಿಂಗ್. ಜಿಂಕ್ ಸಲ್ಫೈಡ್ ಕೋಟಿಂಗ್ಗೆ ಸ್ಟ್ರೈಕ್ ಮಾಡಿದಾಗ ಒಂದು ಗ್ಲೋ ಫಾರ್ಮೇಷನ್ ಆಗುತ್ತೆ. ಸೊ ದಟ್ ಇಸ್ ಸಿಕ್ಸ್ತ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇನ್ನೊಂದನ್ನು ಪಿಕ್ಚರಲ್ಲಿ ಮುಂಚೆ ಕೊಡುವಾಗ ಇಲ್ಲಿ ಹಿಟ್ ಆದಾಗ ಒಂದು ಹೇಳಿದೆ ಎಕ್ಸ್ರೇಸ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇಲ್ಲಿ ಎಕ್ಸ್ರೇಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಕ್ಯಾಥೋಡ್ ರೇಯಲ್ಲಿ ಎಕ್ಸ್ರೇಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ ಯಾವಾಗ ಆ್ಯನೋಡಿಂದ ಹಿಟ್ ಆದಾಗ. ಓಕೆ, ಎಕ್ಸ್ರೇಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೂ ಕೂಡ ಡಿಸ್ಕಸ್ ಮಾಡ್ಬೋದು. ಓಕೆ, ಸೊ ಇಷ್ಟು ಕೂಡ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್. ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್ ಅಂದರೆ ಇಷ್ಟು ಬರುತ್ತೆ. ಸೊ ಇಷ್ಟು ಅರ್ಥ ಆಯಿತು ಅನ್ಕೋತೀನಿ ನಿಮಗೆ. ಸೊ ಇಲ್ಲಿ ಬ್ರೀಫಾಗಿ ನೋಡ್ಕೊಳ್ಳಿ ಕಂಪ್ಲೀಟು. ಕ್ಯಾಥೋಡ್ ರೇಸ್ ಅಂದ್ರೇನು ಫಸ್ಟು ಹೇಳೋದನ್ನು, ಕ್ಯಾಥೋಡ್ ರೇಸ್ ಅಂತ ಹೇಗೆ ಗೊತ್ತಾಗುತ್ತೆ, ಕ್ಯಾಥೋಡಿಂದ ಆ್ಯನೋಡ್ಗೆ ಮೂವ್ ಆಗ್ತಿದೆ, ಹಾಗೆ ಕ್ಯಾಥೋಡ್ ರೇಸ್. ಅದು ಹೇಗೆ ಗೊತ್ತಾಯಿತು, ಫ್ಲೋರೋಸೆಂಟ್ ಸ್ಕ್ರೀನ್ ಇತ್ತು, ಹಿಟ್ ಆದಾಗ ಗ್ಲೋ ಬಂದಾಗ ನಮಗೆ ಕ್ಯಾಥೋಡ್ ರೇಸ್ ಟ್ರಾವೆಲ್ ಆಗ್ತಿದೆ ಅಂತ ಗೊತ್ತಾಯಿತು. ಒಂದು ಥಿಂಗ್ ಆ ಥರ ಒಂದು ಎಕ್ಸ್ಪ್ಲೈನ್ ಮಾಡ್ಬೋದು. ಆ್ಯಂಡ್ ಕ್ಯಾಥೋಡ್ ರೇಸ್ ಸ್ಟ್ರೈಟ್ ಲೈನಲ್ಲಿ ಟ್ರಾವೆಲ್ ಆಗ್ತದೆ ಹೆಂಗೆ ಗೊತ್ತಾಯಿತು, ಒಂದು ಶಾಡೋನ ಒಂದು ಮೆಟೀರಿಯಲ್ನ ಇಟ್ಟಾಗ ಅದ್ರ ಶಾಡೋ ಬೀಳ್ತಾ ಇದೆ ಅಂದ್ರೆ ಅರ್ಥ ಏನು, ಸ್ಟ್ರೈಟ್ ಲೈನಲ್ಲೇ ಟ್ರಾವೆಲ್ ಮಾಡ್ತಾ ಇದೆ ಅಂತ ಅರ್ಥ, ಒಂದು ಶಾಡೋ ಕಾಣಿಸ್ತಾ ಇದೆ ಅಂದರೆ. ಹಾಗಾಗಿ ಕ್ಯಾಥೋಡ್ ರೇಸ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ ಅಂತ ನಮ್ಮದು ಅಬ್ಸರ್ವೇಷನ್ ಗೊತ್ತಾಯಿತು. ಓಕೆ, ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ಕ್ಯಾಥೋಡ್ ರೇ ಕನ್ಸಿಸ್ಟ್ ಆಫ್ ಮೆಟೀರಿಯಲ್ ಪಾರ್ಟಿಕಲ್ಸ್. ಕ್ಯಾಥೋಡ್ ರೇಯಲ್ಲಿ ಪಾರ್ಟಿಕಲ್ಸ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ, ಒಂದು ಪ್ಯಾಡಲ್ ವೀಲ್ನ ಇಟ್ಟಾಗ ಆ ಪಾರ್ಟಿಕಲ್ಸ್ಗೆ ಮಾಸ್ ಇತ್ತು ಅಂದರೆ ಆ ವೀಲು ರೊಟೇಟ್ ಆಗುತ್ತೆ, ಮಾಸ್ ಇಲ್ಲ ಅಂದರೆ ರೊಟೇಟ್ ಆಗಲ್ಲ. ದಟ್ ಮೀನ್ಸ್ ಪಾರ್ಟಿಕಲ್ಸ್ ದೇ ಹ್ಯಾವ್ ಸಮ್ ಪಾರ್ಟಿಕಲ್ಸ್ ದೇ ಹ್ಯಾವಿಂಗ್ ಸಮ್ ಮಾಸ್. ಸೊ ಮಾಸ್ ಇರೋದ್ರಿಂದ ಪಾರ್ಟಿಕಲ್ಸ್ ಪ್ಯಾಡಲ್ನ ರೊಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಹಾಗಿದ್ದ ನಮ್ಗೆ ಗೊತ್ತಾಗುತ್ತೆ ಕ್ಯಾಥೋಡ್ ರೇಯಲ್ಲಿ ಏನೋ ಪಾರ್ಟಿಕಲ್ಸ್ ಇದೆ ಅಂತ ಗೊತ್ತಾಗುತ್ತೆ, ಆ್ಯಂಡ್ ದಟ್ಸ್ ಹ್ಯಾವಿಂಗ್ ಸಮ್ ಮಾಸ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಆ ಪಾರ್ಟಿಕಲ್ಸು ನೆಗೆಟಿವ್ಲಿ ಚಾರ್ಜ್ಡ್ ಅಂತ ಗೊತ್ತಾಗುತ್ತೆ, ದಟ್ ಇಸ್ ಎಲೆಕ್ಟ್ರಾನ್ಸ್ ಅಂತ ಅರ್ಥ ಆಗುತ್ತೆ. ಆ ಕ್ಯಾಥೋಡ್ ರೇಯಲ್ಲಿ ಇರುವಂಥ ಪಾರ್ಟಿಕಲ್ಸ್ ಯಾವುದು, ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಆ್ಯಂಡ್ ದಟ್ ಆರ್ ಕಾಲ್ಡ್ ಎಲೆಕ್ಟ್ರಾನ್ಸ್. ಅಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಇರೋದಂತ ಹೇಗೆ ಗೊತ್ತಾಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಗೊತ್ತಾಗುತ್ತೆ ಹೇಗೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ ಡಿಫ್ಲೆಕ್ಟ್ ಆಗುತ್ತೆ ಟುವರ್ಡ್ಸ್ ಪಾಸಿಟಿವ್ ಪ್ಲೇಟ್. ಪಾಸಿಟಿವ್ ಪ್ಲೇಟ್ಗೆ ಡಿಫ್ಲೆಕ್ಟ್ ಆಗ್ತಿದೆ ಅಂದರೆ ಅಲ್ಲಿ ನೆಗೆಟಿವ್ ಪಾರ್ಟಿಕಲ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ದಟ್ ಇಂಡಿಕೇಟ್ಸ್ ಎಲೆಕ್ಟ್ರಾನ್ಸ್. ಅಂದ್ರೆ ಅರ್ಥ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಸ್ಟ್ರೈಟ್ ಲೈನಲ್ಲಿ ಟ್ರಾವೆಲ್ ಮಾಡ್ತಾರೋ ಕ್ಯಾಥೋಡ್ ರೇಸ್ ಡಿಫ್ಲೆಕ್ಟ್ ಆಗುತ್ತೆ, ಡಿವಿಯೇಟ್ ಆಗುತ್ತೆ ಫ್ರಮ್ ಒರಿಜಿನಲ್ ಪೊಸಿಷನ್ ಅಂತ ಹೇಳ್ಬೋದು. ದಟ್ ಇಸ್ ದ ಮೇನ್ ಥಿಂಗ್. ಆ್ಯಂಡ್ ಲಾಸ್ಟ್ ಒಂದು ಹೇಳೋದಾದ್ರೆ ಯಾವಾಗ ಅದು ಒಂದು ಸ್ಕ್ರೀನ್ನ ಹಿಟ್ ಮಾಡುತ್ತೆ ಆಗ ಒಂದು ಗ್ಲೋನ ಅಂದರೆ ಫ್ಲೋರೋಸೆನ್ಸ್ನ ಫಾರ್ಮ್ ಮಾಡುತ್ತೆ. ಆಗ ಅರ್ಥ ಆಗುತ್ತೆ ನಮಗೆ ಕ್ಯಾಥೋಡಿಂದ ಆ್ಯನೋಡ್ ಕಡೆ ಮೂವ್ ಆಗ್ತಿಲ್ಲ, ಆ್ಯನೋಡ್ ಕಡೆಯಿಂದ ಕ್ಯಾಥೋಡ್ ಕಡೆ ಮೂವ್ ಆಗ್ತಿದೆ ಅಂತ ನಿಮ್ಗೆ ಆಗಲೇ ಅಬ್ಸರ್ವೇಷನ್ ಗೊತ್ತಾಗುತ್ತೆ. ಸೊ ಇಷ್ಟು ಕೂಡ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್. ಸೊ ಇಲ್ಲಿ ನಿಮ್ಗೆ ಬರೋ ಕ್ವಶನ್ ಏನು ಗೊತ್ತಾಗಿದೆ, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಯಾರೊಂದು ಗೊತ್ತಾಗಿದೆ, ಮೇನ್ ಪ್ರಿನ್ಸಿಪಲ್ ಬಿಹೈಂಡ್ ದ ಕ್ಯಾಥೋಡ್ ರೇ ಟ್ಯೂಬ್ ಅದು ಗೊತ್ತಾಗಿದೆ. ಆ್ಯಂಡ್ ಆಲ್ಸೋ ಆ್ಯನೋಡ್ ಕ್ಯಾಥೋಡ್ ಏನಿದೆ ಅಲ್ಲಿ ಯಾವ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ನ ಯೂಸ್ ಮಾಡ್ತೀವಿ. ಓಕೆ, ಹೈಡ್ರೋಜನ್ ಗ್ಯಾಸ್ ಲೈಟೆಸ್ಟ್ ಪಾರ್ಟಿಕಲ್ ಹೈಡ್ರೋಜನ್ ಗ್ಯಾಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಕಂಡಕ್ಟ್ ಮಾಡ್ತಾ ಅಲ್ಲಿ ಬರುವಂಥದ್ದು ಕ್ಯಾಥೋಡ್ ರೇಸ್, ಇನ್ವಿಸಿಬಲ್ ರೇಸ್ ಅಂತ ಹೇಳ್ತೀವಿ. ಕ್ಯಾಥೋಡಿಂದ ಆ್ಯನೋಡ್ ಕಡೆ ಮೂವ್ ಆಗ್ತಿದೆ ಇನ್ವಿಸಿಬಲ್ ರೇಸ್, ಅದನ್ನು ಕ್ಯಾಥೋಡ್ ರೇಸ್ ಅಂತ ಹೇಳ್ತೀವಿ. ಅಲ್ಲಿರೋ ಪಾರ್ಟಿಕಲ್ಸ್ನ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಅದನ್ನು ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಆ್ಯಂಡ್ ದಿಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್ ಆ್ಯಂಡ್ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಬಗ್ಗೆ ಗೊತ್ತಾಗಿದೆ, ಇಂಟ್ರೊಡಕ್ಷನ್ ಕ್ಲಾಸ್ ಕಂಪ್ಲೀಟು ಏನಂತ ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದೇ ಒಂದು ಕಾನ್ಸೆಪ್ಟ್ ಮೇಲೆ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಮೇಲೆ ಜೆ ಥಾಮ್ಸನ್ಗೆ ಎಷ್ಟು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಕಾಣಿಸ್ತಾ ಇದೆ. ಜೆ ಥಾಮ್ಸನ್ ಅನ್ನೋರು ಯಾವ ರೀತಿ ಟ್ರಾವೆಲ್ಸ್ ಆಗುತ್ತೆ, ಯಾವ ರೀತಿ ಪಾರ್ಟಿಕಲ್ಸ್ ಇದೆ, ಪಾರ್ಟಿಕಲ್ಸ್ ಮಾಸ್ ಇದೆಯಾ, ಪಾರ್ಟಿಕಲ್ಸ್ ನೆಗೆಟಿವ್ಲಿ ಚಾರ್ಜ್ ಅಂತ ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಚಾರ್ಜ್ ಟು ಮಾಸ್ ರೇಷಿಯೋ ಅನ್ನೋದು ಹೊಸ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತಾರೆ ಅದರಲ್ಲಿ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಕಂಪ್ಲೀಟು.
ಹಾಗೆ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಹೇಗೆ ಡಿಸ್ಕವರ್ ಆಯಿತು ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಹಾಗಾದ್ರೆ ಅಲ್ಲಿ ತನಕ ಈ ವಿಡಿಯೋ ಕ್ಲಾಸ್ನ ಕರೆಕ್ಟಾಗಿ ನೋಡಿ, ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಸೊ ಕನ್ಫ್ಯೂಸ್ ಆಗಬೇಡಿ. NCERT ಟೆಕ್ಸ್ಟ್ ಬುಕ್ಸ್, ಬೇರೆ ಟೆಕ್ಸ್ಟ್ ಬುಕ್ಸ್ಗಳನ್ನ ಓದಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನೂ ಕೂಡ. ಸೊ ಈ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಹಾಗಾದರೆ ನಾನು ಎಲೆಕ್ಟ್ರಾನ್ ಡಿಸ್ಕವರಿ ಮುಗಿದಿದೆ, ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಡಿಸ್ಕವರಿನ ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.